ಓಕೆ. ನಮಸ್ಕಾರ ವೀಕ್ಷಕರೇ, ವಿನ್ನಿಂಗ್ ಎಜ್ ಟಾಕ್ ಶೋಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಡೀ ಪ್ರಪಂಚವು ಕೋವಿಡ್-19 ಅಂದ್ರೆ ಕೊರೋನಾ ಸೋಂಕಿನಿಂದ ನರಳ್ತಾ ಇದೆ. ಮತ್ತು ನೀವೆಲ್ಲರೂ ಕೂಡ ಈ ಸೋಂಕಿನಿಂದ ಸುರಕ್ಷಿತವಾಗಿದ್ದೀರಿ ಅಂತ ನಂಬಿದ್ದೀನಿ. ಮುಂದೆ ಕೂಡ ನೀವೆಲ್ಲರೂ ಮಾಸ್ಕ್ ಧರಿಸಬೇಕು, ಮಿನಿಮಮ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಮತ್ತು ಹೆಚ್ಚು ಹೊರಗಡೆ ಓಡಾಡಬೇಡಿ. ಸೊ ಆದಷ್ಟು ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳಿ. ಹಾಗೆ ಎಲ್ಲದಕ್ಕೂ ಕಡೆ ಕಾಣುತ್ತೆ. ಇದು ಕೂಡ ಮುಕ್ತಾಯ ಆಗತ್ತೆ ಅಂತ ನಾವು ನಂಬಿ ಜೀವನ ಸಾಗಿಸೋಣ, ಆ ಆಶೆಯಿಂದ ಬದುಕೋಣ ನಾವು. ಓಕೆ, ಇವತ್ತು ನಾನು ನಿಮ್ಮ ವಿಶ್ವನಾಥ್ ಅಂತ, ನಿಮ್ಮ ಸ್ಪೋರ್ಟ್ಸ್ ಸೈಕಾಲಜಿ ಕೋಚ್ ಮತ್ತು ಕೌನ್ಸಿಲರ್. ನಮ್ಮ ವಿನ್ನಿಂಗ್ ಎಜ್ ಟಾಕ್ ಶೋ ಮುಂದುವರಿಸ್ತಾ ಈ ದಿನ ನಮ್ಮ ಜೊತೆ ಒಬ್ರು ಗೆಸ್ಟ್ ಇದ್ದಾರೆ. ಅವರು ಕೀರ್ತಿ ರಂಗಸ್ವಾಮಿ ಅಂತ. ಅವರು ಕಾಂಪಿಟೇಟಿವ್ ಸೈಕ್ಲಿಸ್ಟು. ಸೊ ಹಲೋ ಕೀರ್ತಿ, ವೆಲ್ಕಮ್ ಟು ದ ಶೋ. Hi sir, thank you. ವೆರಿ ಗುಡ್. ಓಕೆ, ಕೀರ್ತಿ ರಂಗಸ್ವಾಮಿ ಅವರು ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಫಸ್ಟ್ ಇಯರ್ BCom ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಮತ್ತು ಅವರ ಹೆಸರು ಹೇಳೋ ತರಾನೇ ಅವ್ರಿಗೂ ದೇಶಕ್ಕೆ ಹೆಚ್ಚು ಕೀರ್ತಿ ಈಗಾಗಲೇ ತಂದಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ, ಹಂಗೆ ದೇಶಕ್ಕೂ ಕೀರ್ತಿ ತಂದಿದ್ದಾರೆ. ಇನ್ನು ಮುಂದೆ ಹೆಚ್ಚು ಕೀರ್ತಿ ತರ್ತಾರೆ ಅಂತ ನಾವು ಆಶಿಸೋಣ. ಮತ್ತೆ ಅವರು 7 ಗೋಲ್ಡ್ ಮೆಡಲ್ ಸ್ಟೇಟ್ ಗೋಸ್ಕರ ತಗೊಂಡಿದ್ದಾರೆ, 6 ಸಿಲ್ವರ್ ಮತ್ತು 2 ಬ್ರಾನ್ಸ್. ರಾಷ್ಟ್ರೀಯ ಮಟ್ಟದಲ್ಲಿ 5 ಗೋಲ್ಡ್ ಮೆಡಲ್, 7 ಸಿಲ್ವರ್ ಮೆಡಲ್ ಮತ್ತು 4 ಬ್ರಾನ್ಸ್ ಗಳನ್ನು ಪಡೆದಿದ್ದಾರೆ. ಕೀರ್ತಿ ಅವರು ಭಾರತ ದೇಶವನ್ನು ಟ್ರ್ಯಾಕ್ ಏಷ್ಯಾ ಕಪ್ ನಲ್ಲಿ ಭಾಗವಹಿಸಿ ಅಲ್ಲಿ 2 ಕಿಲೋಮೀಟರ್ ಇಂಡಿವಿಜುವಲ್ ಪರ್ಸ್ಯೂಟ್ ನಲ್ಲಿ ಭಾಗವಹಿಸಿದ್ರು. ಅಲ್ಲಿ 6ನೇ ಪೊಸಿಷನ್ ಅಲ್ಲಿ ಅವ್ರದ್ದು ಮುಕ್ತಾಯ. ಇದು ಒಳ್ಳೆ ಸಾಧನೆ ಅಂತ ಹೇಳಬೇಕು, ಯಾಕಂದ್ರೆ ಇದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ನಡೆದಂತ ಪಂದ್ಯಾವಳಿ. ಹಾಗೆ ಟ್ರ್ಯಾಕ್ ಏಷ್ಯಾ ಕಪ್ ಚಾಂಪಿಯನ್ಶಿಪ್ ಟೀಮ್ ಪೊಸಿಷನ್ ಅಲ್ಲಿ 4 ಕಿಲೋಮೀಟರ್ ಟೀಮ್ ಪೊಸಿಷನ್ ಅಲ್ಲಿ ಭಾರತ ತಂಡ 4ನೇ ಪೊಸಿಷನ್ ಅಲ್ಲಿ ಮುಕ್ತಾಯ ಆಯಿತು. ಸೊ ಹೀಗೇನಾದ್ರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಮೆಡಲ್ ಗಳಿಸೋದು ಬಹಳ ಹತ್ತಿರದಲ್ಲಿ ಇದೆ ಅಂತ ನಾವು ಅನ್ಕೊಳ್ತೀವಿ. ಈಗ ಕೀರ್ತಿ ರಂಗಸ್ವಾಮಿ ಅವರು ತಮ್ಮ ಜೂನಿಯರ್ ಶ್ರೇಣಿಯಲ್ಲಿ ವಯೋಮಿತಿಯ ಶ್ರೇಣಿಯಲ್ಲಿ ಕಡೆ ವರ್ಷ ಇದು, ಈಗ ಅವರು ಸೀನಿಯರ್ ಗ್ರೂಪ್ಗೆ ಎಂಟರ್ ಆಗ್ತಾ ಇದ್ದಾರೆ. ಮತ್ತು ಇತ್ತೀಚೆಗೆ ನಡೆದಂತ ನ್ಯಾಷನಲ್ ಟ್ರ್ಯಾಕ್ ಸೈಕಲ್ ಚಾಂಪಿಯನ್ಶಿಪ್ ಹೈದರಾಬಾದ್ ನಡೀತಿದ್ದು. ಇಲ್ಲಿ ಅವರ ಅದ್ಭುತ ಸಾಧನೆಯಿಂದ ಎಲ್ಲರ ಗಮನ ಸೆಳೆದಿದ್ದಾರೆ. ಹೈದರಾಬಾದಲ್ಲಿ ನಡೆದಂತ ಪಂದ್ಯಾವಳಿಗಳಲ್ಲಿ 2 ಚಿನ್ನದ ಪದಕ, 2 ಬೆಳ್ಳಿ ಪದಕ ಮತ್ತು 2 ಬ್ರಾನ್ಸ್ ಪದಕ ತೆಗೆದುಕೊಂಡು ಎಲ್ಲರಲ್ಲೂ ಆಶಯ ಮೂಡಿಸಿದ್ದಾರೆ. ಅವರು ಅಂತಾರಾಷ್ಟ್ರೀಯದಲ್ಲಿ ಏನೋ ಮಾಡಬಹುದು ಅಂತ ಹೇಳಿ. ಓಕೆ, ಈಗ ಕೀರ್ತಿ, ನಿಮ್ಮೆಲ್ಲಾ ಸಾಧನೆಗಳಿಗೂ ನನ್ನ ಪರವಾಗಿ ಅಭಿನಂದನೆಗಳು. ಇನ್ನು ಹೆಚ್ಚು ಹಾಗೆ. ಓಕೆ, ವೆರಿ ಗುಡ್. ಈಗ ನಮ್ಮ ಕಾರ್ಯಕ್ರಮ ಮುಂದುವರ್ಸೋಣ. ಕೀರ್ತಿ, ನೀವು ಮೊದಲು ಟೇಬಲ್ ಟೆನ್ನಿಸ್ ಆಡ್ತಾ ಇದ್ರಂತೆ, ಆಮೇಲೆ ಸೈಕಲ್ಗೆ ಸ್ವಿಚ್ ಆದ್ರಿ. ಇದು ಹೇಗಾಯ್ತು? ನಾನ್ ಫಸ್ಟ್ 5 to 6 years ನಾನು ಟೇಬಲ್ ಟೆನ್ನಿಸ್ ಆಡ್ತಿದ್ದೆ ಸರ್. ಅದಾದ್ಮೇಲೆ ನನ್ ಅಗ್ರೆಸಿವ್ ಬಾಡಿ ಲ್ಯಾಂಗ್ವೇಜ್ ನೋಡಿ ನನ್ನ ಅಪ್ಪ ಪ್ರೊಫೆಷನಲ್ ವೇಟ್ ಲಿಫ್ಟರ್, ಅವರು ನ್ಯಾಷನಲ್ ಮೆಡಲಿಸ್ಟ್. ಸೊ ನನ್ನ ಅಗ್ರೆಸಿವ್ ಬಾಡಿ ಲ್ಯಾಂಗ್ವೇಜ್ ನೋಡಿ ಅವ್ರು ನನ್ನ ಈವೆಂಟ್ ಚೇಂಜ್ ಮಾಡಿದ್ರು. ಸೊ ಆಗ್ಲಿಂದ ನಾನು ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿದೆ. ವೆರಿ ಗುಡ್, ವೆರಿ ಗುಡ್. ಓಕೆ, ನೀವು ಸೈಕ್ಲಿಂಗ್ ನ ಎಷ್ಟು ಮಟ್ಟಿಗೆ ಇಷ್ಟಪಡ್ತೀರಿ, ಎಷ್ಟು ಪ್ಯಾಷನೇಟ್ ಆಗಿದ್ದೀರಿ ಸೈಕ್ಲಿಂಗ್ ಬಗ್ಗೆ? ಎಸ್ ಸರ್, ಸೈಕ್ಲಿಂಗ್ ಅನ್ನೋದು ನಾರ್ಮಲ್ ಡೇಸ್ ಅಲ್ಲೂ ನಾರ್ಮಲ್ ಆಗಿ ಎಲ್ಲರೂ ಓಡಿಸುವಂತದ್ದೇ. ಸೊ ಅದು ಬಾಡಿ ಫಿಟ್ ಆಗೂ ಇರುತ್ತೆ ಸೈಕಲ್ ರೈಡ್ ಮಾಡೋದ್ರಿಂದ. ಆಮೇಲೆ ಕ್ರೇಜ್ ಇತ್ತು ಸರ್ ಸೈಕ್ಲಿಂಗ್ ಅಂತ. ಸೊ ಸೈಕ್ಲಿಂಗ್ ಅಂತ ಗೇಮ್ ಚೂಸ್ ಮಾಡಿ ಸೈಕ್ಲಿಂಗ್ ಮಾಡಿ.
ವೆರಿ ಗುಡ್. ಈಗ ಸೈಕ್ಲಿಂಗ್ ಬಗ್ಗೆ ಮಾತಾಡೋದಾದ್ರೆ, ನಾವೆಲ್ಲ ಚಿಕ್ಕವರಿದ್ದಾಗ ಅದೇ ನಮ್ಮ ದ್ವಿಚಕ್ರ ವಾಹನ. ಎಲ್ಲ ಕಡೆ ಸೈಕಲ್ ಅಲ್ಲಿ ಹೋಗ್ತಾ ಇದ್ವಿ, ಇದ್ರ ಕಡೆ ನಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತೆಲ್ಲ ಆಕ್ಟಿವಾ, ಆಕ್ಸೆಸ್ ಅಂತ ಬಂದ್ಬಿಟ್ಟಿದೆ. ಎಲ್ಲ ತಮಾಷೆಗೆ ಹೇಳೋದಾದ್ರೆ, ಎಲ್ಲಾರು ಕೊತ್ತಂಬರಿ ಸರ್ ತರಕ್ಕೂ ಆಕ್ಟಿವಾ, ಹಾಲ್ ತರಕ್ಕೂ ಆಕ್ಟಿವಾ ಅಂತ ನಾವು ಮಾತಾಡ್ತಿರ್ತೀವಿ. ಸೊ ಏನ್ ಪರವಾಗಿಲ್ಲ, ಅದು ಕಾಲ ಬದಲಾಗಿದೆ. ಅವಾಗ ಸೈಕ್ಲಿಂಗ್ಗೆ ಮೂಲ ಟ್ರಾನ್ಸ್ಪೋರ್ಟ್ ಆಗಿತ್ತು ಆಗಿನ ಕಾಲದಲ್ಲಿ. ಮತ್ತು ಇವಾಗ ಸೈಕ್ಲಿಂಗ್ ಅನ್ನೋದು ಒಂಥರ ಹವ್ಯಾಸ ಆಗಿದೆ. ಈಗ ಸೈಕ್ಲಿಸ್ಟ್ಗಳು ಅವ್ರದ್ದೇ ಅಂತದ ಹೆಲ್ಮೆಟ್, ಗೇರ್ ಎಲ್ಲ ಹಾಕೊಂಡು ರಸ್ತೆಗಳಲ್ಲಿ ರೋಡ್ ಸೈಕ್ಲಿಂಗ್ ಮಾಡ್ತಿರ್ತಾರೆ, ಗ್ರೂಪ್ಸ್ ಫಾರ್ಮ್ ಮಾಡ್ಕೊಂಡಿದ್ದಾರೆ, ಅಲ್ಲಲ್ಲೇ ಮೀಟ್ ಆಗಿ ದೂರದಲ್ಲಿ ಲಾಂಗ್ ಡಿಸ್ಟೆನ್ಸ್ ಸೈಕ್ಲಿಂಗ್ ಹೋಗ್ತಾರೆ. ಅದೊಂದು ಹವ್ಯಾಸ ಆಗಿದೆ. ಅದೇ ರೀತಿ ಸೈಕ್ಲಿಂಗ್ ನಲ್ಲಿ ಮ್ಯಾರಥಾನ್ಸ್ ಕೂಡ ಹೋಗ್ತಾರೆ, ಹಿಲ್ ಮೇಲೆ ಹೋಗೋದು. ಇತ್ತೀಚೆಗೆ ನಾನು ಒಬ್ಬರನ್ನ ಇಂಟರ್ವ್ಯೂ ಮಾಡಿದೆ, ಸತೀಶ್ ಅಂತ ಅವ್ರ ಹೆಸರು. ಅವರು ಲಡಾಖ್ ಮೇಲೆ ಹೋಗಿದ್ದಾರೆ, ಕೆಲವು ಯಾರು ಹೋಗದೇ ಇರುವಂತ ಜಾಗಗಳಿಗೆ ಹೋಗಿ ಅವ್ರು ಮುಟ್ಟಿದ್ದಾರೆ ಸೈಕಲ್ ಅಲ್ಲಿ. ಸೊ ಇದು ಒಂದು ರೀತಿಯ ಹವ್ಯಾಸ ಸೈಕ್ಲಿಂಗ್ ಅಲ್ಲಿ. ಮತ್ತೆ ನಿಮಗ್ ಬರ್ತಾ ನಿಮ್ ಕಡೆ ಸೈಕ್ಲಿಂಗ್ ಅನ್ನೋ ನೀವೆಲ್ಲರೂ ಕಾಂಪಿಟೇಟಿವ್ ಆಗಿ ತಗೊಂಡಿದ್ದೀರಾ, ಅಂದ್ರೆ ಸ್ಪರ್ಧಾ ರೂಪದಲ್ಲಿ ತಗೊಂಡಿದ್ದೀರಾ. ಮತ್ತು ಇದು ಸೈಕ್ಲಿಂಗ್ ಅನ್ನೋದು ಒಲಿಂಪಿಕ್, ಕಾಮನ್ವೆಲ್ತ್ ಮತ್ತು ಏಷ್ಯನ್ ಗೇಮ್ಸ್ ಕ್ರೀಡೆ ಇದು. ಸೊ ಅಲ್ಲಿ ಕೂಡ ಇದೆ. ಅದಂತ ಬಹಳ ಹೆಚ್ಚು ಇದಕ್ಕೆ ಫಾಲೋವರ್ಸ್ ಇದ್ದಾರೆ ಸೈಕ್ಲಿಂಗಿಗೆ. ಸೊ ಈ ಮೂಲತಃ ನೀವು ಸ್ಪೋರ್ಟಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವ್ರು. ಈಗ ತಾನೇ ನಿಮ್ ತಂದೆಯವ್ರ ಬಗ್ಗೆ ಮೆನ್ಷನ್ ಮಾಡಿದ್ರಿ, ಅವ್ರು ವೇಟ್ ಲಿಫ್ಟರ್ ಆಗಿದ್ರು ಅಂತ. ಅವರು ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಆಗಿದ್ದಾರೆ ಶೇಷದುರ್ಗ ಕಾಲೇಜಲ್ಲಿ. ಬಹುಶಃ ಈ ಕಾರ್ಯಕ್ರಮ ಹಾಗೆ ಮುಂದುವರಿತಾ ಇದ್ದಾಗ ಅವ್ರು ಬಂದು ಈ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ನಿಮ್ ತಂದೆಗಿದ್ದಂತ ಸ್ಪೋರ್ಟಿಂಗ್ ಬ್ಯಾಕ್ ಗ್ರೌಂಡ್ ನಿಮಗೆ ಹೆಂಗೆ ಸಹಾಯ ಮಾಡ್ತು? ಅಂದ್ರೆ ನಾನ್ ಚಿಕ್ಕವಳಿಂದಾನು ನಾನು ಸ್ಪೋರ್ಟ್ಸ್ ಆಡ್ಕೊಂಡೇ ಬಂದಿದ್ದು. ನನ್ ಆಂಬಿಷನ್ ಇದ್ದಿದ್ದು ಅಷ್ಟ್, ನಾನು ಒಂದ್ ಒಳ್ಳೆ ಸ್ಪೋರ್ಟ್ಸ್ ವುಮೆನ್ ಆಗ್ಬೇಕು, ನಾನ್ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದ್ರು ದೊಡ್ಡದಾಗಿ ಅಚೀವ್ ಮಾಡ್ಬೇಕು ಅಂತ ಇದ್ದಿತ್ತು. ಸೊ ನನ್ನ ಅಪ್ಪ ಹೆಂಗಿದ್ರು ಮೆಡಲಿಸ್ಟ್ ಇದ್ರು, ನ್ಯಾಷನಲ್ ಮೆಡಲಿಸ್ಟ್ ಎಲ್ಲ ಆಗಿದ್ರು. ಸೊ ನಾನು ಅದಕ್ಕಿಂತ ಜಾಸ್ತಿ ಮಾಡ್ಬೇಕು ಅಂತ ನಾನು ಚಿಕ್ಕವಳಿಂದನೂ ನಂಗೆ ಆಸೆ ಇತ್ತು. ಸೊ ಆದ್ರಿಂದ ನಾನು ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡಿಗೆ ಬಂದೆ. ಸೊ ನಾನು ಸ್ಪೋರ್ಟ್ಸ್ ಮಾಡ್ಬೇಕು. ಈಗ ಅವ್ರ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಆಲ್ರೆಡಿ ಇದ್ರು. ಅವ್ರು ಕೂಡ ಲಿಫ್ಟರ್, ತುಂಬಾ ಮೆಡಲ್ಗಳು ತಗೊಂಡಿದ್ದಾರೆ, ಇಂಡಿಯಾ ಕೂಡ ರೆಪ್ರೆಸೆಂಟ್ ಮಾಡಿದ್ದಾರೆ. ಈಗ ಅವರು ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಿರೋದು ನಿಮ್ಗೆ ಎಷ್ಟು ಸಹಾಯ ಆಯ್ತು? ಅವರ ತುಂಬಾ ಸಹಾಯ ಆಯ್ತು ಸರ್. ಅಂದ್ರೆ ನನ್ನ ಅಪ್ಪ weight ಲಿಫ್ಟರ್ ಆದ್ರಿಂದ ನಾನು ಸೈಕ್ಲಿಂಗ್ ಅಲ್ಲಿ ನನಗೆ ಜಿಮ್ ಮಾಡ್ಬೇಕಾಗಿತ್ತು. ಸೊ ಜಿಮ್ಮಿಗೆ ಹೆಲ್ಪ್ ಆಗ್ತಿತ್ತು. ಆಮೇಲೆ ಫುಡ್ ಹ್ಯಾಬಿಟ್ಸ್ ಅಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಸ್ಪೋರ್ಟ್ಸ್ ಮ್ಯಾನ್ ಬೇರೆ ಬೇರೆ ತರ ಕನ್ಸ್ಯೂಮ್ ಮಾಡ್ಬೇಕು. ಸೊ ಅದ್ರಿಂದ ನನಗೆ ಡಯಟ್ ಮೇಂಟೈನ್ ಮಾಡೋದ್ರಿಂದ ಹೆಲ್ಪ್ ಆಯ್ತು. ಆಮೇಲೆ ನನ್ನ ಫಿಸಿಕಲ್ ಫಿಟ್ ಆಗಕ್ಕೆ ಹೆಲ್ಪ್ ಆಗಿತ್ತು. ಇಷ್ಟೊಂಥರ ಹೆಲ್ಪ್ ಆಯ್ತು. ನೀವು ಈಗ ತಾನೇ ಜೂನಿಯರ್ ಗ್ರೂಪ್ ಇಂದ ಸೀನಿಯರ್ ಗ್ರೂಪ್ ಎಂಟರ್ ಆಗಿದ್ದೀರಿ. ಮತ್ತು ಸೀನಿಯರ್ ಗ್ರೂಪ್ ಹೋಗ್ತಿದ್ದಂಗೆ ಅಲ್ಲಿ ಹಿರಿಯ ಸೈಕ್ಲಿಸ್ಟ್, ಎಕ್ಸ್ಪೀರಿಯನ್ಸ್ ಸೈಕ್ಲಿಸ್ಟ್ ಈಗಾಗಲೇ ಇರ್ತಾರೆ ಅಲ್ವಾ? ಸೊ ಅಲ್ಲಿ ಹೆಚ್ಚಿನ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಸೊ ಯಾವ ತರ ಹೆಚ್ಚಿನ ಸವಾಲುಗಳು ಬರುತ್ತೆ, ಅದು ಎಷ್ಟು ಮಟ್ಟಿಗೆ ನೀವು ತಯಾರಾಗಿದ್ದೀರಾ ಅದನ್ನ ಎದುರಿಸೋದಕ್ಕೆ? ಸೊ ಇವಾಗಿನ ಟ್ರೈನಿಂಗ್ ಇಂತ ಸ್ವಲ್ಪ ಎಫರ್ಟ್ ಹಾಕಿ ಡೆಡಿಕೇಟಿವ್ ಆಗಿ ಇನ್ನ ಟ್ರೈನಿಂಗ್ ಮಾಡ್ಬೇಕಾಗತ್ತೆ. ಆಮೇಲೆ ಸಿಸ್ಟಮ್ಯಾಟಿಕ್ ಮತ್ತೆ ಸೈಂಟಿಫಿಕ್ ಟ್ರೈನಿಂಗ್ ಮಾಡ್ಬೇಕಾಗತ್ತೆ ಈಗ. ಸೊ ಡೆಡಿಕೇಟಿವ್ ಆಗಿ ಮಾಡಿದ್ರೆ ನಾನು ಅಲ್ಲಿ ತನಕ ಗೋಲ್ ತನಕ ರೀಚ್ ಆಗ್ಬೋದು. ವೆರಿ ಗುಡ್. ಸೈಕ್ಲಿಂಗ್ ಒಂದು ಅಂತಾರಾಷ್ಟ್ರೀಯ ಕ್ರೀಡೆ. ಈಗ ನಾವು ಮಾತಾಡಿದ್ವಿ, ಏಷ್ಯನ್, ಕಾಮನ್ವೆಲ್ತ್, ಒಲಿಂಪಿಕ್ಸ್ ನಲ್ಲಿ ಈಗಾಗಲೇ ಇದೆ, ವರ್ಲ್ಡ್ ಚಾಂಪಿಯನ್ಶಿಪ್ ನಡೀತಾನೆ ಇರುತ್ತೆ. ಭಾರತ ಇದುವರೆಗೆ ಅಂತ ಒಳ್ಳೆ ಪ್ರದರ್ಶನ ನೀಡಿಲ್ಲ ಸೈಕ್ಲಿಂಗ್ ಅಲ್ಲಿ. ಸೊ ಭಾರತದ ಸೈಕ್ಲಿಸ್ಟ್ ಪೈಕಿ ಇದುವರೆಗೆ ಯಾರ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನೀವು ಕರಿತೀರಾ? ಬೆಸ್ಟ್ ಪರ್ಫಾರ್ಮೆನ್ಸ್ ಅಂದ್ರೆ ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಲಾಸ್ಟ್ 2020 ಅಲ್ಲಿ ಜರ್ಮನಿ ಬೆರ್ಲಿನ್ ಅಲ್ಲಿ ಒಬ್ರು ಈಸ್ಟೋ ಆಲ್ಬೆನ್ ಅಂತ ಅಂಡಮಾನ್ ಸೈಕ್ಲಿಸ್ಟ್ ನಮ್ ಜೊತೆನೆ ಡೆಲ್ಲಿಲಿ ಕ್ಯಾಂಪ್ ಅಲ್ಲಿ ಟ್ರೈನಿಂಗ್ ಮಾಡ್ತಾರೆ. ಸೊ ಅವರು ಗೋಲ್ಡ್ ಮಾಡಿದ್ರು ಸರ್ ಆ ಇವೆಂಟ್ ಅಲ್ಲಿ. ಸೊ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಗೋಲ್ಡ್ ಇದೆ. ಸೊ ಅಲ್ಲಿ ತನಕ ಬೆಸ್ಟ್ ತನಕ ಹೋಗಿದೆ. ಮೊದಲು ಅಂದ್ರೆ ಏಷ್ಯನ್ ಚಾಂಪಿಯನ್ಶಿಪ್, ಏಷ್ಯಾ ಕಪ್ ತನಕ ಆಯ್ತು. ಸೊ ಇವಾಗ ವರ್ಲ್ಡ್ ತನಕ ರೀಚ್ ಆಗಿದೆ. ಸೊ ನೆಕ್ಸ್ಟ್ ಫರ್ದರ್ ಡೇಸ್ ಇನ್ನು ಟಾಪ್ ಅಲ್ಲಿ ರೀಚ್ ಆಗುತ್ತೆ. ಓಕೆ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇನ್ನೂ ಹೆಚ್ಚಿನ ಮೆಡಲ್ಗಳನ್ನು ಪಡೆಯೋದಿಕ್ಕೆ ಏನ್ ಮಾಡಬೇಕು ನಮ್ಮ ಭಾರತ ಸೈಕ್ಲಿಸ್ಟ್ಗಳು? ಇನ್ನ ಡೆಡಿಕೇಟಿವ್ ಆಗಿ ಟ್ರೈನಿಂಗ್ ಮಾಡ್ಬೇಕಾಗತ್ತೆ ಸರ್. ಅಂದ್ರೆ ಟ್ರೈನಿಂಗ್ ಅಂದ್ರೆ ಎಕ್ಸಾಮ್ ಆಗಿ ಟಾಪ್ ತನಕ ಹೋಗೋದಕ್ಕೂ ಆಗಲ್ಲ. ಸೊ ಡೇಸ್, ಇಯರ್ಸ್, ಮಂತ್ಸ್ ಆಗುತ್ತೆ ಸರ್. ಅಂದ್ರೆ ಅವ್ರು ಡೆಡಿಕೇಟಿವ್ ಆಗಿ
ಎಫೆಕ್ಟಿವ್ ಆಗಿ ಟ್ರೈನಿಂಗ್ ಮಾಡಿದಾಗ ಅವರು ಮುಂದೆ ಹೋಗ್ತಾರೆ. ಸೊ ನಮ್ಮ ಭಾರತ ದೇಶದಲ್ಲಿ ಬರ್ತಕ್ಕಂಥ ಪ್ರೋತ್ಸಾಹ ಮತ್ತೆ ನಮ್ಮ ವೆದರ್ ಕಂಡೀಷನ್ಸ್ ಇವೆಲ್ಲ ಎಷ್ಟು ಮಟ್ಟಿಗೆ ಸಹಾಯ ಮಾಡ್ತಾ ಇದೆ? ಅಂದ್ರೆ ನಾವು ಇಲ್ಲಿ ಹುಟ್ಟಿದ್ರಿಂದ, ಸೊ ನಮಗೆ ಇಂಡಿಯಾದಲ್ಲಿ ಕ್ಲೈಮೇಟ್ ಎಲ್ಲ ನಾವು ಚಿಕ್ಕ ವಯಸ್ಸಿಂದಾನೇ ನಮಗೆ ಸೂಟಬಲ್ ಆಗಿ ಬರುತ್ತೆ ಸರ್. ಸೊ ಅದ್ರಿಂದ ಕ್ಲೈಮೇಟ್ ಚೇಂಜಸ್ ಏನ್ ಜಾಸ್ತಿನೂ ಎಫೆಕ್ಟ್ ಆಗಲ್ಲ. ಅದು ಬೇರೆ ನಾವು ಇಂಡೋರ್ ಅಲ್ಲಿ ಟ್ರೈನಿಂಗ್ ಮಾಡೋದು, ಸೊ ಟ್ರ್ಯಾಕ್ ಸೆಷನ್ಸ್ ಎಲ್ಲ ಇಂಡೋರ್ ಅಲ್ಲಿ ಇರುತ್ತೆ. ರೋಡ್ ಸೆಷನ್ಸ್ ನಾವು ಮಾರ್ನಿಂಗ್ ಹೋಗ್ತೀವಿ ಈ ತರ 4:30 5:30 ಹಂಗೆ. ಸೊ ಕ್ಲೈಮೇಟ್ ಏನ್ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ವೆರಿ ಗುಡ್. ಓಕೆ. ಸೈಕ್ಲಿಂಗ್ ನಲ್ಲಿ ಎಷ್ಟು ವಿಧ ಇದೆ, ಎಷ್ಟು ಟೈಪ್ಸ್ ಅಂತ ಹೇಳ್ತೀವಲ್ಲ, ಮತ್ತು ಎಷ್ಟು ರೀತಿಯ ಇವೆಂಟ್ಸ್ ಇರುತ್ತೆ? ನಾನ್ ತಿಳ್ಕೊಂಡಿರುವಂಗೆ ಸ್ಪೀಡ್ ಸೈಕ್ಲಿಂಗ್ ಇದೆ, ಪರ್ಸ್ಯೂಟ್ ಸೈಕ್ಲಿಂಗ್ ಇದೆ. ಸೊ ಈಗಾಗಲೇ ಅದ್ರಲ್ಲಿ ನಿಮ್ ಮೆಡಲ್ ಇದೆ. ಸೊ ಸೈಕ್ಲಿಂಗ್ ಬಗ್ಗೆ ಸ್ವಲ್ಪ ತಿಳ್ಕೊಬೋದಾ? ಸೈಕ್ಲಿಂಗ್ ಅಲ್ಲಿ 3 ಟೈಪ್ಸ್ ಆಫ್ ಬರುತ್ತೆ. ಒಂದು ಮೌಂಟೇನ್ ಬೈಕ್ ಅಂತ. ಮೌಂಟೇನ್ ಬೈಕ್ ಅಂದ್ರೆ ಮೌಂಟೇನ್ಸ್ ಮೇಲೆ ಹತ್ತೋ ತರ, ಅದಕ್ಕೆ ಬ್ರೇಕ್ ಇರುತ್ತೆ, ಗೇರ್ಸ್ ಇರುತ್ತೆ, ಆ ತರ. ಅದು ಬರೀ ಮೌಂಟೇನ್ ಅಲ್ಲಿ ಮಾತ್ರ ಕ್ಲೈಮ್ ಮಾಡೋ ತರ ಸೈಕ್ಲಿಂಗ್. ಇನ್ನೊಂದು ಬರುತ್ತೆ ರೋಡ್ ಸೈಕ್ಲಿಂಗ್ ಅಂತ. ರೋಡ್ ಸೈಕ್ಲಿಂಗ್ ಅಲ್ಲೂ ಗೇರ್ ಬರುತ್ತೆ, ಅದ್ರಲ್ಲಿ ಬೇರೆ ಬೇರೆ ತರ ಬರುತ್ತೆ. ಮತ್ತೆ ಗೇರ್ ಬ್ರೇಕ್ ಎಲ್ಲ ಇರುತ್ತೆ ರೋಡ್ ಸೈಕ್ಲಿಂಗ್, ಅದು ರೋಡ್ ಮೇಲೆ ಓಡ್ಸೋಂಥದ್ದು. ಸೊ ಟ್ರ್ಯಾಕ್ ಸೈಕಲ್ ಅಂದ್ರೆ ಅದಕ್ಕೆ ಬ್ರೇಕ್ ಬರಲ್ಲ, ಗೇರ್ ಅಂದ್ರೆ ನಾವು ಫಿಕ್ಸ್ಡ್ ವೀಲ್ ತರ ಬರುತ್ತೆ. ಸೊ ಅದಕ್ಕೆ ಟ್ರ್ಯಾಕ್ ಅಲ್ಲಿ ಗೇರ್ ಇರಲ್ಲ. ಆ ತರ 3 ತರ ಸೈಕ್ಲಿಂಗ್. ಓಕೆ, ನೀವು ಹೇಳ್ತಾ ಇರೋದು ಟ್ರ್ಯಾಕ್ ಸೈಕ್ಲಿಂಗ್ ಅಲ್ಲಿ ಬ್ರೇಕ್ ಇರಲ್ಲ ಅಂತ ಹೇಳಿ. ಹೌದು ಹೌದು. ಓಕೆ, ಹಾಗಾದ್ರೆ ಹೇಗೆ ಕಂಟ್ರೋಲ್ ಮಾಡ್ತೀರಾ, ಹೇಗೆ ನಿಲ್ಲಿಸ್ತೀರಾ ನಿಮ್ಮ ಸೈಕಲ್ ನ? ಅದು ಕಾಲಲ್ಲೇ ನಿಲ್ಲಿಸ್ಬೇಕಾಗುತ್ತೆ. ಮುಂದೆಗಡೆ ಒಂದ್ ಪ್ಲೇಟ್ ಬರುತ್ತೆ, ಹಿಂದೆಗಡೆ ಒಂದ್ ಕಾಗ್ ಅಂತ ಬರುತ್ತೆ. ಸೊ ಅದ್ 2 ಮಾತ್ರ ಇರುತ್ತೆ. ಈ ತರ ರೋಡಿಗೆ ಎಷ್ಟೊಂದ್ ತರ ಬರುತ್ತೆ ಹಿಂದೆಗಡೆ ಗೇರ್. ಸೊ ಟ್ರ್ಯಾಕಿಂಗ್ ಹಂಗ್ ಬರಲ್ಲ, ಸಿಂಗಲ್ ಬರುತ್ತೆ, ಸಿಂಗಲ್ ಸ್ಪೀಡ್ ಅಂತ. ಸೊ ಕಾಲಲ್ಲೇ ಕಂಟ್ರೋಲ್ ಮಾಡ್ಕೊಂಡು ನಿಲ್ಲಿಸ್ಬೇಕು. ಅದು ಅದರಿಂದ ಕಷ್ಟ ಇಲ್ವಾ? ಅದು ಅಪಘಾತಗಳಾಗಿದೆಯಾ ಅದರಿಂದ, ಕಾಲಲ್ಲಿ ಕಂಟ್ರೋಲ್ ಮಾಡೋದ್ರಿಂದ? ಸ್ಪೀಡ್ ಕಂಟ್ರೋಲ್ ಅಂದ್ರೆ ನಿಲ್ಸಕ್ಕಾಗದೆ ಟ್ರೈನಿಂಗ್ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗ್ಬಿಡುತ್ತೆ ಸರ್. ಟ್ರೈನಿಂಗ್ ಮಾಡ್ತಾ ಮಾಡ್ತಾ ಟ್ರ್ಯಾಕ್ ಮೇಲೆ, ಸೊ ಆ ಸೈಕಲ್ ಮೇಲೆ ಟ್ರೈನಿಂಗ್ ಮಾಡುವಾಗ ನಮಗೆ ಅದು ಅಭ್ಯಾಸ ಆಗ್ಬಿಡುತ್ತೆ. ಸೊ ಟ್ರ್ಯಾಕ್ ಸೈಕ್ಲಿಂಗ್ ಅಲ್ಲಿ ಎಷ್ಟು ತರ ಇವೆಂಟ್ಸ್ ಇದೆ ಅಂತ ಕೇಳಿದೆ. ಟ್ರ್ಯಾಕ್ ಸೈಕ್ಲಿಂಗ್ ಅಲ್ಲಿ ಒಂದು ಎಂಡ್ಯೂರೆನ್ಸ್ ಅಂದ್ರೆ ಲಾಂಗ್ ಡಿಸ್ಟೆನ್ಸ್, ಸೊ ಅದನ್ನ ಪರ್ಶೂಟ್ ಅಂತ ಕರೀತಾರೆ. ಶಾರ್ಟ್ ಡಿಸ್ಟೆನ್ಸ್ ನ ಸ್ಪ್ರಿಂಟ್ ಅಂತ ಕರೀತಾರೆ. 2 ತರ ಬರ್ತೀವಿ. ನಿಮ್ ಫೇವರೇಟ್ ಯಾವುದು? ನಾನು ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿದಾಗ ನಾನು ಸ್ಪ್ರಿಂಟ್ ಮಾಡ್ತಿದ್ದೆ, ಯಾಕಂದ್ರೆ ನಂಗೆ ಶಾರ್ಟ್ ಡಿಸ್ಟೆನ್ಸ್ ಇಷ್ಟ ಆಗಿತ್ತು. ಸೊ ಆಮೇಲೆ ನಾನು ರೋಡ್ ಎಲ್ಲ ಮಾಡೋದ್ರಿಂದ ಸೊ ನಾನು ಎಂಡ್ಯೂರೆನ್ಸ್ ಜಾಯಿನ್ ಆದೆ. ಸೊ ಲಾಂಗ್ ಡಿಸ್ಟೆನ್ಸ್ ಇವೆಂಟ್ ಇವಾಗ ಸದ್ಯಕ್ಕೆ ಮಾಡ್ತೇನೆ ಅದೇ. ಈಗ ಯಾವುದೇ ಕ್ರೀಡಾಪಟು ಅಥವಾ ಯಾವುದೇ ವ್ಯಕ್ತಿ ಆಗಲಿ ಜೀವನದಲ್ಲಿ ಮುಂದೆ ಬರ್ಬೇಕಾದ್ರೆ ತುಂಬಾ ಕನಸುಗಳು ಕಾಣ್ತಾರೆ, ಮತ್ತೆ ಅವ್ರ ಲೈಫ್ ನ ಪ್ಲಾನ್ ಮಾಡ್ಕೊಳ್ತಾರೆ. ಅವ್ರ ಜರ್ನಿ ಅಂತ ಹೇಳ್ತೀವಿ ನಾವು, ಆ ರೋಡ್ ಮ್ಯಾಪ್ ಅಂತಾನೆ ಹೇಳ್ತೀವಿ. ರೋಡ್ ಮ್ಯಾಪ್ ಹೇಗಿರ್ಬೇಕು, ಯಾವ್ಯಾವ ವರ್ಷದಲ್ಲಿ ಎಲ್ಲಿರ್ಬೇಕು, ನಾವು ಯಾವ ಹಂತದಲ್ಲಿ ನಾವು ಮುಟ್ಟಬೇಕಾದ್ರೆ ಏನ್ ಮಾಡ್ಬೇಕು, ಎಲ್ಲ ತರ ಮಾಡ್ಕೊಳ್ತಾರೆ. ನೀವು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಲಾಂಗ್ ಟರ್ಮ್ ಗೋಲ್, ಶಾರ್ಟ್ ಟರ್ಮ್ ಗೋಲ್ ಬಗ್ಗೆ ಎಲ್ಲ ಮಾತಾಡಿದ್ರಿ. ಸೊ ಈ ಗೋಲ್ ಸೆಟ್ಟಿಂಗ್ ನೀವು ಮಾಡ್ತೀರಾ ನಿಮ್ಮ ಲೈಫಲ್ಲಿ? ಇದರಲ್ಲಿ ಯಾರು ಹೇಳ್ಕೊಟ್ರು, ಮತ್ತೆ ನಿಮ್ಮ ಶಾರ್ಟ್ ಟರ್ಮ್ ಗೋಲ್, ಮಿಡ್ ಟರ್ಮ್ ಗೋಲ್, ಲಾಂಗ್ ಟರ್ಮ್ ಗೋಲ್ಸ್ ಏನೇನಿದೆ ಅಂತ ನಾನು ತಿಳ್ಕೊಳ್ಬೇಕು. ನನಗೆ ಗೋಲ್ಸ್ ಎಲ್ಲ ಸೆಟ್ ಮಾಡಕ್ ಫಸ್ಟ್ ನಾನು ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿದ್ರೆ ನನ್ನ ಅಪ್ಪ ಹೇಳ್ಕೊಟ್ಟಿದ್ದು. ಸೊ ಈಗ ನನ್ನ ಕೋಚಸ್ ಎಲ್ಲ ಹೇಳ್ಕೊಡ್ತಾರೆ ಯಾವ ತರ ಗೋಲ್ಸ್ ಸೆಟ್ ಮಾಡೋದು. ಗೋಲ್ಸ್ ಅಂದ್ರೆ ಶಾರ್ಟ್ ಟರ್ಮ್ ಗೋಲ್ಸ್ ಅಂದ್ರೆ ಈ ದಿನದಲ್ಲಿ ಏನ್ ಮಾಡೋದು, ಈ ತಿಂಗಳಲ್ಲಿ ಏನ್ ಮಾಡೋದು ಟ್ರೈನಿಂಗ್. ಗೋಲ್ಸ್ ಅಂದ್ರೆ ನನ್ ಮೇಜರ್ ಗೋಲ್ ಇರೋದು ಏನು ಅಂದ್ರೆ ನನ್ನ ಟೈಮಿಂಗ್ ಇಂಪ್ರೂವ್ಮೆಂಟ್ ಮಾಡ್ತೀನಿ. ಸೊ ಆಸ್ ಸೂನ್ ಆಸ್ ಐ ಇಂಪ್ರೂವ್ ಮೈ ಟೈಮಿಂಗ್, ನಂದು ಪ್ಲೇಸ್ ಕೂಡ ಆಗುತ್ತೆ ನ್ಯಾಷನಲ್ ಇಂಟರ್ನ್ಯಾಷನಲ್ಸ್ ಅಲ್ಲಿ. ಸೊ ಲಾಂಗ್ ಟರ್ಮ್ ಗೋಲ್ಸ್ ಅಂದ್ರೆ ಅದೇ ಇಂಡಿಯಾಗೋಸ್ಕರ ನಾನು ಇಂಟರ್ನ್ಯಾಷನಲ್ ಅಲ್ಲಿ ಮೆಡಲ್ ತಗೊಳ್ಳೋದೇ ಲಾಂಗ್ ಟರ್ಮ್ ಗೋಲ್ ಇರೋದು. ಸೊ ಶಾರ್ಟ್ ಟರ್ಮ್ ಮಿಡ್ ಟರ್ಮ್ ಗೋಲ್ ಅಲ್ಲೆಲ್ಲ ನಾನು ಟೈಮಿಂಗ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು. ನಾನು ಈ ಲೆವೆಲಿಂದ ಈ ಲೆವೆಲ್ಗೆ ಹೆಂಗ್ ಹೋಗ್ತೀನಿ, ಯಾವ ತರ ಹೋಗ್ಬೇಕಾಗುತ್ತೆ, ಏನ್ ಮಾಡ್ಬೇಕು. ಈ ಗೋಲ್ ಸೆಟ್ಟಿಂಗ್ ಅಂತ ಬಂದಾಗ ನಾವು ಈ ಮೆಡಲ್ ಗಳಿಸೋದಕ್ಕೆ, ಸೆಲೆಕ್ಷನ್ ಆಗೋದಕ್ಕೆ, ಇದೆಲ್ಲ ನಾವು ಅಚೀವ್ಮೆಂಟ್ ಗೋಲ್ ಅಂತ ಹೇಳ್ತೀವಿ. ಏನ್ ಅಚೀವ್ಮೆಂಟ್ ಮಾಡಬೇಕು ಅಂತ ಆಸೆ ಪಟ್ಟಿದೀವಿ ಅದು ಅಚೀವ್ಮೆಂಟ್ ಗೋಲ್ ಅಂತ ಹೇಳ್ತೀವಿ. ನಾವು ಇನ್ನೊಂದು ರೀತಿಯಂತ ಪ್ರೋಸೆಸ್ ಗೋಲ್ ಅಂತ ಹೇಳ್ತೀವಿ. ಅದು ನೀವು ಕೇಳಿದಿರಾ, ಗೊತ್ತಿಲ್ಲ. ಪ್ರೋಸೆಸ್ ಗೋಲ್ ಅಂದ್ರೆ ಏನು ಅಂದ್ರೆ, ನಾನು ಏನನ್ನು ಮಾಡಿದ್ರೆ ಇನ್ನು ಮುಂದಕ್ಕೆ ಹೋಗ್ಬಲ್ಲೆ, ನನ್ಗೆ ಏನೋ ಯಾವ್ದಾದ್ರು ಒಂದು ವೀಕ್ನೆಸ್ ಇದೆಯಾ, ಅಥವಾ ಯಾವ್ದಾದ್ರು ಒಂದನ್ನ ಇಂಪ್ರೂವ್ ಮಾಡ್ಬೇಕಾ,
ಸೊ ಈ ಪ್ರೋಸೆಸ್ ಅನ್ನೋದನ್ನ ಅದಕ್ಕೂ ಗೋಲ್ ಸೆಟ್ಟಿಂಗ್ ಮಾಡ್ತೀವಿ ನಾವು. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಸೈಕ್ಲಿಸ್ಟ್ ಅಂತ ತಗೊಂಡಾಗ ನೆಕ್ಸ್ಟ್ 6 months ಅಲ್ಲಿ ನನ್ನ ಸ್ಪೀಡ್ ಇಷ್ಟು ಮಟ್ಟಿಗೆ ಇಂಪ್ರೂವ್ ಆಗ್ಬೇಕು, ಅಲ್ಲಿ ಅಚೀವ್ಮೆಂಟ್ ಬರಲ್ಲ. ಸೊ ನೆಕ್ಸ್ಟ್ 1 year ಅಲ್ಲಿ ಆ ಸ್ಪೀಡು ಈ ತರ ನ್ಯಾಷನಲ್ ಲೆವೆಲ್ ಅಲ್ಲಿ ಇರಬೇಕು, ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಟೈಮಿಂಗ್ ಅಚೀವ್ ಮಾಡಬೇಕು ಅನ್ನೋದಕ್ಕೆ ಒಂಥರ ಅದೊಂದು. ಮತ್ತೆ ಪ್ರೋಸೆಸ್ ಅಲ್ಲಿ ಮೇ ಬಿ ನೀವು ಆ ಪ್ರೋಸೆಸ್ ನಿಮ್ಮ ಸೈಕ್ಲಿಂಗ್ ಅಲ್ಲಿ ಬೇಕಾದಷ್ಟು ಪ್ರೋಸೆಸ್ ಇರುತ್ತೆ. ಇನ್ನು ಸ್ಮೂತ್ನೆಸ್ ಇರ್ಬೋದು, ಸ್ಪೀಡ್ ಇರ್ಬೋದು, ಎಂಡ್ಯೂರೆನ್ಸ್ ಇರ್ಬೋದು, ಇದಕ್ಕೆಲ್ಲದಕ್ಕೂ ಗೋಲ್ಸ್ ನೀವು ಸೆಟ್ ಮಾಡ್ಬೋದು. ಇದಕ್ಕೆ ನಾವು ಪ್ರೋಸೆಸ್ ಗೋಲ್ಸ್ ಅಂತ ಹೇಳ್ತೀವಿ. ಸೊ ಪ್ರೋಸೆಸ್ ಗೋಲ್ಸ್ ಇಂದ ನಾವು ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು ನಮ್ಮ ಗೇಮ್ ನ. ಯಾವ್ದಾದ್ರು ಒಂದು ಚಾಲೆಂಜ್ ತಗೊಳ್ಳೋದು, ನಾನು ಈ ತರ ನಾನು ಇದನ್ನ ಇಂಪ್ರೂವ್ ಮಾಡ್ಕೋಬೇಕು, ಇನ್ನು ಮುಂದಕ್ಕೆ ಹೋಗ್ಬೇಕಾದ್ರೆ ಆದ್ಮೇಲೆ ನಾವು ವರ್ಕ್ ಮಾಡ್ತೀನಿ, ಅದರಿಂದ ನಾನು ಇಂಪ್ರೂವ್ಮೆಂಟ್ ಕಾಣ್ತೀನಿ. 6 months ಅಲ್ಲಿ ನಾನು ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಿರ್ಬೇಕು ನಾನು ಅಂತ ಸೆಟ್ ಮಾಡೋದಕ್ಕೆ ನಾವು ಪ್ರೋಸೆಸ್ ಗೋಲ್ ಅಂತ ಹೇಳ್ತೀವಿ. ಮೇ ಬಿ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ವೆರಿ ಗುಡ್. ಮತ್ತೆ ಒಂದು ಹಂತದಿಂದ ಒಂದು ಹಂತಕ್ಕೆ ಹೋಗ್ಬೇಕಾದ್ರೆ ಅದರಲ್ಲೂ ಸೈಕ್ಲಿಂಗ್ ಅಲ್ಲಿ ಟೈಮಿಂಗ್ಸೇ ಮುಖ್ಯ, ಸ್ಪೀಡ್ ಟೈಮಿಂಗ್ಸ್. ಸೊ ನೀವು ಹೇಗೆ ಒಂದ್ ಲೆವೆಲ್ ಇನ್ನೊಂದು ಲೆವೆಲ್ ಹೋಗ್ಬೇಕಾದ್ರೆ, ಹೈಯರ್ ಲೆವೆಲ್ ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ಹೇಗೆ ನಿಮ್ಮ ಟೈಮಿಂಗ್ಸ್ ಇಂಪ್ರೂವ್ ಮಾಡ್ಕೊಳ್ತೀರಿ, ಮತ್ತೆ ಬೇರೆ ಎಲ್ಲ ವಿಚಾರಗಳಲ್ಲಿ ಹೆಂಗ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀರಿ? ಸೊ ಇಂಪ್ರೂವ್ಮೆಂಟ್ ಹೆಂಗಾಗುತ್ತೆ ಅಂದ್ರೆ ನಮ್ ಲೋಡ್ ಬೇಸಸ್ ಆಗುತ್ತೆ. ಈ ಮಂತ್ ಅಲ್ಲಿ ಈ ತರ ಹಾಫ್ ಸೆಷನ್, ಮೇನ್ ಸೆಷನ್, ಕಾಂಪಿಟೇಷನ್ ಸೆಷನ್ ಅಂತ ಟ್ರೈನಿಂಗ್ ಬರುತ್ತೆ 1 year ಅಲ್ಲಿ. ಸೊ ಹಾಫ್ ಸೆಷನ್ ಅಲ್ಲಿ ಅಂದ್ರೆ ನಾವು ರನ್ನಿಂಗ್ ಮಾಡ್ತೀವಿ, ಫಿಸಿಕಲಿ ಫಿಟ್ ಇರ್ತೀವಿ. ಸೊ ಮಿಡ್ ಸೆಷನ್ ಅಂದ್ರೆ ನಾವು ಲೋಡ್ ಹಾಕೋತೀವಿ. ಲೋಡ್ ಅಂದ್ರೆ ಜಿಮ್ ಅಲ್ಲಿ ಆಗಿರ್ಬೋದು ಅಥವಾ ಟ್ರ್ಯಾಕ್ ಅಲ್ಲಿ ಆಗಿರ್ಬೋದು. ಸೊ ಆ ಲೋಡ್ ನಾವು ಡೇ ಟು ಡೇ ಜಾಸ್ತಿ ಮಾಡ್ಕೊಂಡು ಹೋದಾಗ ನಮ್ಮ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾವು ಒಂದೇ ಕಡೆ ಸ್ಟಕ್ ಆನ್ ಆಗಕ್ಕಾಗಲ್ಲ. ಅವಾಗ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂದ್ರೆ ನಾವು ಲೋಡ್ ಜಾಸ್ತಿ ಮಾಡಿದಾಗ. ಸೊ ನೀವು ಹೇಳೋದು ಲೋಡ್ ನ ಗ್ರಾಜುಯಲ್ ಆಗಿ ಆಡ್ ಮಾಡ್ತಾ ಹೋಗಿ, ಹಾಗೆ ಗ್ರಾಜುಯಲ್ ಆಗಿ ಟೈಮಿಂಗ್ಸ್ ಇಂಪ್ರೂವ್ ಮಾಡ್ತಾ ಹೋಗಿ, ನಮ್ಮ ಗೋಲ್ ಅಲ್ಲಿ ಏನಿದೆ ಶಾರ್ಟ್ ಟರ್ಮ್ 1 meter ಆ ಟೈಮ್ ಅಷ್ಟೊತ್ತಿಗೆ ನಾವು ಅದಕ್ಕೆ ರೀಚ್ ಆಗ್ಬೇಕು ಅನ್ನೋದು ಅಲ್ವಾ? ಓಕೆ. ನೀವು ಎಷ್ಟು ಸಾಧನೆ ಮಾಡಿದ್ದೀರಿ? ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಳ್ಳೆ ಪ್ರದರ್ಶನ ನೀಡಿದ್ದೀರಿ, ಭಾರತವನ್ನು ಪ್ರತಿನಿಧಿಸಿದ್ದೀರಿ. ಇದು ಹೇಗೆ ಸಾಧ್ಯವಾಯಿತು? ನಿಮ್ಮ ಯಾವ ಗುಣಗಳು ನಿಮ್ಮ ಈ ಗೆಲುವಿಗೆ ಸಾಧ್ಯ ಮಾಡಿಕೊಡ್ತು, ಮತ್ತು ಅದನ್ನ ಹೇಳ್ಬೋದಾ? ನನ್ ಪಾಸಿಟಿವ್. ಓಕೆ. ಹಾ, ನಾನು ಮೇನ್ ಆಗಿ ನಾನು ಇಲ್ಲಿ ತನಕ ಆಮೇಲೆ ನಾನು ಹೋಗಕ್ಕಾಯ್ತು. ಆಮೇಲೆ ಡೆಡಿಕೇಟಿವ್ ಆಗಿ ಟ್ರೈನಿಂಗ್ ಮಾಡ್ತಿದ್ದೆ ನಾನು. ಒಂದು ನಿಮಿಷ ರಿಪೀಟ್ ಮಾಡ್ಬೋದಾ? ಓಕೆ, ರಿಪೀಟ್. ಓಕೆ. ಅಂದ್ರೆ ನಾನು ಮೇನ್ ಆಗಿ ನಾನು ಹೆಂಗೆ ಇಲ್ಲಿ ತನಕ ರೀಚ್ ಆಗಿದ್ದು ಅಂದ್ರೆ ನನ್ನ ಪೇರೆಂಟ್ಸ್ ಸಪೋರ್ಟ್ ಇಂದ, ನನ್ನ ಕೋಚಸ್ ಸಪೋರ್ಟ್ ಇಂದ. ಆಮೇಲೆ ನಾನು ಸ್ಟೇಟ್ ಮೆಡಲ್ ಎಲ್ಲ ಮಾಡಿದಾಗ, ನ್ಯಾಷನಲ್ ರೆಪ್ರೆಸೆಂಟ್ ಮಾಡಿದಾಗ ನನಗೆ ಸಾಯಿ ಕ್ಯಾಂಪಿಗೆ ಕರೆದ್ರು ಡೆಲ್ಲಿಲಿ. ಸೊ ಅದರಿಂದ ನಾನು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು. ಆಮೇಲೆ ಇನ್ನು ಡೆಡಿಕೇಟಿವ್ ಆಗಿ ನಾನು ಮೆಡ್ಲು ಮಾಡ್ಬೇಕು ಅಂತ ಡೆಡಿಕೇಟಿವ್ ಆಗಿ ನಾನು ಟ್ರೈನಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಪಾಸಿಟಿವ್ ಥಿಂಕಿಂಗ್ ಅಲ್ಲಿ. ಸೊ ನಾನು ಇಲ್ಲಿ ತನಕ ರೀಚ್ ಆದೆ. ನಿಮ್ಮ ಯಾವ ಒಂದು ಗುಣ ನಿಮ್ಮನ್ನ ಅಷ್ಟು ಮುಂದಕ್ಕೆ ತಗೊಂಡೋಗ್ತಾ ಇದೆ? ಒಂದು ಧೈರ್ಯ, ಡಿಟರ್ಮಿನೇಷನ್, ಕರೇಜ್ ಅಥವಾ ಡೆಡಿಕೇಶನ್ ಅಂತ ಅದಕ್ಕೆ ಹೇಳ್ತಾ ಇದ್ರಿ. ಹೌದು ಸರ್, ಡೆಡಿಕೇಶನ್ ಇಂದ ಮತ್ತೆ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಇಲ್ಲಿ ತನಕ ರೀಚ್ ಆಗುತ್ತೆ. ವೆರಿ ಗುಡ್. ಓಕೆ. ನೀವು ದೊಡ್ಡ ದೊಡ್ಡ ಸಾಧನೆಗಳಿಗೆ, ದೊಡ್ಡ ದೊಡ್ಡ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ್ದೀರಿ. ಅಲ್ಲಿ ನಿಮ್ಮ ಸ್ವಂತ ನಿರೀಕ್ಷೆಗಳಿರುತ್ತೆ ಮತ್ತು ದೇಶದ ಆಕಾಂಕ್ಷೆಗಳಿರುತ್ತೆ. ಇದು ಹೀಗಿದ್ದಾಗ ಇವು ಒತ್ತಡ, ಆತಂಕ, ಭಯ ಉಂಟು ಮಾಡುವ ಸಾಧ್ಯತೆ ಇರುತ್ತೆ. ಓಕೆ. ಈ ಅಂಶಗಳು ಏನ್ ಮಾಡುತ್ತೆ, ನಕಾರಾತ್ಮಕವಾಗಿ ನಮ್ಮ ಮೇಲೆ ಪರಿಣಾಮ ಬೀರಿ ಪರ್ಫಾರ್ಮೆನ್ಸ್ ನ ಡೌನ್ ಮಾಡುತ್ತೆ. ನಿಮ್ಗೂ ಆತರ ಏನಾದ್ರು ಯಾವಾಗಾದ್ರೂ ಆಗ್ತಿತ್ತಾ? ಅದನ್ನ ಹೇಗೆ ಓವರ್ಕಮ್ ಮಾಡಿ ನೀವು ಸಾಧನೆಗಳು ಮಾಡ್ತಾ ಬಂದಿದ್ದೀರಿ? ಒತ್ತಡ ಅಂತ ಏನು ಇರಲಿಲ್ಲ ಸರ್. ನಂದಿದ್ದು ನನ್ನ ಮೈಂಡ್ ಸೆಟ್ ಇತ್ತು, ನಾನು ಇಲ್ಲಿ ತನಕ ರೀಚ್ ಆಗ್ಬೇಕು ಅಂತ. ನನಗೆ ಒತ್ತಡ ಅಂತ ಏನು ಇರಲಿಲ್ಲ. ಓಕೆ. ಮತ್ತೆ ಒಂದು ಹೈಯರ್ ಗೋಲ್ ಸೆಟ್ ಮಾಡಿದಾಗ ಸಾಧಾರಣ ಡೌಟ್ ಮಾಡ್ಕೊಳ್ತೀರಾ ನಿಮ್ಮನ್ನ, ಅಥವಾ ಕಾನ್ಫಿಡೆಂಟ್ ಆಗಿರ್ತೀರಾ? ನಾನು ಹೈಯರ್ ಗೋಲ್ ಸೆಟ್ ಮಾಡಿದ್ದೀನಿ, ಬೆಟರ್ ಟ್ರೈನಿಂಗ್ಸ್ಗೆ ಏನ್ ಮಾಡ್ತಾ ಇದ್ದೀನಿ, ಅದನ್ನ ಮಾಡ್ತೀನಿ ಅಂತ ಅದು ಸಾಧಾರಣ ನಾನು ಎಷ್ಟೊಂದು ಜನ ಅಥ್ಲೀಟ್ಸ್ ಮಾತಾಡಿರುವಾಗ ಗೋಲ್ ಸೆಟ್ಟಿಂಗ್ ಮಾಡಕ್ ಹೆದರ್ಕೊಳ್ತಾರೆ. ಯಾಕೆಂದ್ರೆ ಅವ್ರ ಮೇಲೆ ಅವ್ರಿಗೆ ಡೌಟು, ಆ ಗೋಲ್ ನ ರೀಚ್ ಮಾಡ್ತೀನಿ ಅನ್ನೋದೇ ಡೌಟ್ ಆಗ್ಬಿಡುತ್ತೆ. ಸೊ
ಎಷ್ಟೊಂದು ಜನ ಅದಕ್ಕೆ ಗೋಲ್ ಸೆಟ್ ಮಾಡಲ್ಲ ಅಂತಾರೆ. ಬಟ್ ನೀವು ಗೋಲ್ ಸೆಟ್ ಮಾಡದೇ ಇದ್ದೀರಾ. ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀರಾ ನೀವು ಹೈಯರ್ ಗೋಲ್ ನ ರೀಚ್ ಮಾಡ್ತೀನಿ ಅಂತ? ನಾನು ನಿಜವಾಗ್ಲೂ ಕಾನ್ಫಿಡೆಂಟ್ ಆಗಿರ್ತೀನಿ. ಯಾಕಂದ್ರೆ ನನ್ ಟ್ರೈನಿಂಗ್ ಸ್ಟ್ಯಾಂಡರ್ಡ್ಸ್ ಚೇಂಜ್ ಆಗುತ್ತೆ. ಗೋಲ್ ಚೇಂಜ್ ಆದಾಗ ಮುಂದೆ ಮುಂದೆ ಹೋಗುವಾಗ ಟ್ರೈನಿಂಗ್ ಸ್ಟ್ಯಾಂಡರ್ಡ್ ಚೇಂಜ್ ಇರುತ್ತೆ. ನಾನು ಇನ್ನೂ ಟ್ರೈನಿಂಗ್ ಮಾಡ್ತಾ ಮಾಡ್ತಾ ನನ್ಗೆ ಇನ್ನೂ ಕಾನ್ಫಿಡೆನ್ಸ್ ಇರುತ್ತೆ. ನಾನು ಮಾಡ್ಬೋದು, ಆ ಟೈಮಿಂಗ್ ಮಾಡ್ಬೋದು. ವೆರಿ ಓಕೆ. ನಿಮ್ಗೆ ಪಂದ್ಯಾವಳಿಗಳಲ್ಲಿ ಸ್ವಲ್ಪನಾದ್ರೂ ಒತ್ತಡ, ಭಯ ಅಥವಾ ಗಾಬರಿ ಆಗಿದೆಯಾ? ಯಾವಾಗ ಒಂದ್ಸರಿ ಯಾರು ಆಗಿದೆಯಾ ಯಾವಾಗಾದ್ರೂ ಹೈಯೆಸ್ಟ್ ಲೆವೆಲ್ ಕಾಂಪಿಟೇಷನ್ಗೆ ಹೋದಾಗ ಸ್ವಲ್ಪ ಮಟ್ಟಿಗಾದ್ರು ಮೇ ಬಿ ಪಂದ್ಯಾವಳಿ ಅಂದ್ರೆ ದೀರ್ಘ ಉಸಿರಾಟ ಆಗೋದು ಅಥವಾ ಥಿಂಕಿಂಗ್ ಅಲ್ಲಿ ಬದಲಾವಣೆ ಆಗೋದು, ಆಲೋಚನೆಗಳಲ್ಲಿ, ಅಥವಾ ಏನೋ ಒಂಥರ ಕಳವಳ, ಏನೋ ಮುಜುಗರ, ಏನೋ ಕಂಫರ್ಟ್ ಇಲ್ಲ ಅಂತ ಆಗೋದು, ಆತರ ಏನಾದ್ರು ಆಗಿದೆಯಾ? ಅದಾಗಿದ್ರೆ ಹೆಂಗೆ ಹೋಗ್ಲಾಡ್ಸ್ಕೊಳ್ತೀರಿ ಅದನ್ನ? ಅಂದ್ರೆ ಈ ತರ ಇರುತ್ತೆ ಸರ್, ಎಲ್ಲಾ ಅಥ್ಲೆಟ್ಸ್ಗೂ ಇರುತ್ತೆ. ಇವಾಗ ಕಾಂಪಿಟೇಷನ್ ಇದೆ, ಸೊ ಏನಾಗುತ್ತೆ ಆ ತರ ಇರುತ್ತೆ ಸರ್. ಸೊ ನಾನ್ ಹೆಂಗ್ ಓಡಿಸ್ತೀನಿ ಅದೆಲ್ಲ ನಾನು ಪ್ಲಾನಿಂಗ್, ನಾನು ಮೊದ್ಲೇ ಕಾಂಪಿಟೇಷನ್ ಗಿಂತ ಮುಂಚೆನೆ ಪ್ಲಾನಿಂಗ್ ಮಾಡ್ಕೊಂಡಿರ್ತೀನಿ. ಸೊ ಈ ತರ ಹಿಂಗ್ ಮಾಡ್ಬೇಕು ಅಂತ. ಸೊ ಆ ಪ್ಲಾನಿಂಗ್ ಪ್ರಕಾರ ಹೋಗ್ತೀನಿ. ಆಮೇಲೆ ನನಗೆ ಅಕಸ್ಮಾತ್ ಏನಾದ್ರು ಸ್ವಲ್ಪ ಫ್ರಸ್ಟ್ರೇಷನ್ ಆದ್ರೆ ಸೊ ಆಗ ನಾನು ಮ್ಯೂಸಿಕ್ ಕೇಳಿಸ್ಕೊತೀನಿ. ಸೊ ನನ್ ಬಾಡಿ ಹಾರ್ಟ್ ರೇಟ್ ಎಲ್ಲ ಕಾಮ್ ಡೌನ್ ಆಗುತ್ತೆ. ಸೊ ನಾನು ಇನ್ನೂ ಫೋಕಸ್ ಮಾಡಿ ಕಾಂಪಿಟೇಷನ್ ಬಗ್ಗೆ ಫೋಕಸ್ ಮಾಡ್ತೀನಿ. ಮತ್ತೆ ಒಬ್ಬ ಸೈಕ್ಲಿಸ್ಟ್ ಉತ್ತಮ ಪ್ರದರ್ಶನ ಕೊಡ್ಬೇಕಾದ್ರೆ ತುಂಬಾ ಎಕ್ಸೈಟ್ ಆಗಿರ್ಬೇಕಾ ಅಥವಾ ಕಾಮ್ ಆಗಿರ್ಬೇಕಾ? ಕಾಮ್ ಆಗಿರ್ಬೇಕು ಸರ್. ತುಂಬಾ ಉದ್ವೇಗಗೊಂಡ್ರೆ ಏನಾಗುತ್ತೆ? ಆಮೇಲೆ ಇದು ಒಂದ್ ನಿಮಿಷ, ತುಂಬಾ ಉದ್ವೇಗ ಅಥವಾ ಗಾಬರಿ, ಭಯ ಇದೆಲ್ಲ ಆದ್ರೆ ಏನಾಗ ಸಾಧ್ಯತೆ ಇದೆ? ಅಕಸ್ಮಾತ್ ನೀವು ಅದನ್ನ ಅನುಭವಿಸಿಲ್ದಿದ್ರು ಕೂಡ ಇತರೆ ಸೈಕ್ಲಿಸ್ಟ್ಗಳು ಆ ರೀತಿ ಅನುಭವಿಸಿರೋದನ್ನ ನೋಡಿದೀರಾ? ತುಂಬಾ ನರ್ವಸ್ ಆಗಿ, ತುಂಬಾ ಹೆದರ್ಕೊಂಡು, ಅದರ ಆಗಿ ಅವರ ಓನ್ ಟೈಮಿಂಗ್ಗೆ ಅವ್ರು ಅಚೀವ್ ಮಾಡದೆ ಏನೋ ಒಂಥರ ಪರ್ಫಾರ್ಮೆನ್ಸ್ ಕೊಡಕ್ ಆಗದೆ ಅದಾಗಿರೋದನ್ನ ನೋಡಿದೀರಾ? ಹಾ ಸರ್, ಎಷ್ಟೊಂದ್ ಸತಿ ನೋಡಿದೀನಿ. ಅಂದ್ರೆ ಯಾವಾಗ ಫ್ರಸ್ಟ್ರೇಟ್ ಆಗಕ್ ಸ್ಟಾರ್ಟ್ ಆಗ್ತಾರೆ ಅಥವಾ ಭಯ ಆಗಕ್ ಸ್ಟಾರ್ಟ್ ಆಗುತ್ತಾಗ ಅವರಿಗೆ ಅಂದ್ರೆ ಅವ್ರ ಓನ್ ಬಾಡಿ ಹಾರ್ಟ್ ರೇಟ್ ಜಾಸ್ತಿ ಆಗ್ಬಿಡುತ್ತೆ ಅವಾಗ. ಸೊ ಅವ್ರು ಆ ಇವೆಂಟ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಕ್ಕಾಗಲ್ಲ. ಆ ಟೈಮಲ್ಲಿ ಏನ್ ಮಾಡೋದು ಏನ್ ಬಿಡೋದು ಅಂತ ಅವ್ರಿಗೆ ಅಂದ್ರೆ ಕನ್ಫ್ಯೂಷನ್ ಆಗ್ಬಿಡ್ತಾರೆ ಆ ಭಯಕ್ಕೆ, ಇದಕ್ಕೆ. ಸೊ ನಮಗೆ ಅದು ಡಿಸ್ಅಡ್ವಾಂಟೇಜ್ ಆಗ್ಬಿಡುತ್ತೆ. ಸೊ ಆಗ ಹಾರ್ಟ್ ರೇಟ್ ಜಾಸ್ತಿ ಆದಾಗ ಇದೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಆದಾಗ ಅವ್ರ ಟೈಮಿಂಗ್ ಅವ್ರು ಅಚೀವ್ ಮಾಡಕ್ ಆ ಟೈಮ್. ಖಂಡಿತ. ಇವಾಗ ಹಾರ್ಟ್ ರೇಟ್ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದೀರಾ ಸೈಕ್ಲಿಸ್ಟ್ಗಳಿಗೆ. ವೆರಿ ಗುಡ್. ಓಕೆ. ಸೊ ಈ ರೀತಿ ನಾವು ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ಇವನ್ನೆಲ್ಲ ಸೇರಿ ಸ್ಟ್ರೆಸ್ ಅಂತ ಹೇಳ್ತೀವಿ. ಭಯ, ಗಾಬರಿ, ಒತ್ತಡ, ಇವೆಲ್ಲ ಸ್ಟ್ರೆಸ್ ಅಂತ ಹೇಳ್ತೀವಿ. ಈ ಸ್ಟ್ರೆಸ್ ಸೈಕ್ಲಿಂಗ್ ಅಲ್ಲಿ ಹೇಗೆ ಪರಿಣಾಮ, ಯಾವ ತರ ಪರಿಣಾಮ ಬೀಳ್ಬೋದು? ಪರ್ಫಾರ್ಮೆನ್ಸ್ ಹೆಂಗ ಕಮ್ಮಿ ಮಾಡ್ಬೋದು? ಸ್ಟ್ರೆಸ್ ಇಂದ ಮೈಂಡ್ ಸೆಟ್ ಡೌನ್ ಆಗ್ಬಿಡುತ್ತೆ. ಸೊ ಅದರಿಂದ ಮೈಂಡ್ ಸೆಟ್ ಇಲ್ಲ ಅಂದಾಗ ಕಾಂಪಿಟೇಷನ್ ಡಿಫ್ರೆಂಟ್ ಟೈಮ್ ಅಲ್ಲಿ, ಸೊ ಆಗ ಪೂರ್ತಿ ಅಂದ್ರೆ ಅವರಿಗೆ ಕ್ಲೀನ್ ಆಗಿ ಅವ್ರ ಫುಲ್ ಎಫರ್ಟ್ ಕೊಡಕ್ ಆಗಲ್ಲ ಈವೆಂಟ್ ದಿನ. ಏನಾದ್ರೂ ದೇಹ ಬಾರಿಸ್ಕೊಳ್ಳೋದು, ಆಲೋಚನೆ ಸರಿಯಾಗಿ ಮಾಡಕ್ ಆಗ್ತಾ ಇಲ್ಲ, ಒಂಥರ ಏನ್ ಮಾಡ್ಬೋದು ಗೊತ್ತಾಗ್ತಾ ಇಲ್ಲ ಅಂತ ಗಾಬರಿ ಆಗೋದು, ದೇಹ ಬಾರೈಸ್ಕೊಳ್ಳೋದು, ಸ್ಮೂತ್ನೆಸ್ ಹೋಗೋದು, ಅದೆಲ್ಲ ಆಗ್ಬೋದಾ ಸ್ಟ್ರೆಸ್ ಆದ್ರೆ? ಅಂದ್ರೆ ಡಿಪೆಂಡ್ ಆನ್ ದಿ ಇಂಡಿವಿಜುವಲ್ ಸರ್. ಅವರಿಗೆ ಅವ್ರ ಬಾಡಿ ಕಂಡೀಷನ್ ಹೆಂಗಿರುತ್ತೋ ಆತರ ಆಗುತ್ತೆ. ಆ ಸ್ಟ್ರೆಸ್ ಇಂದ ಒಬ್ರೊಬ್ರಿಗೆ ಬಾಡಿ ಟೈಟು ಆಗ್ಬೋದು, ಒಬ್ರೊಬ್ರಿಗೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬೋದು, ಒಬ್ರೊಬ್ರಿಗೆ ಅವ್ರ ಮೈಂಡ್ ಸೆಟ್ ಎಲ್ಲ ಹಾಳಾಗ್ಬೋದು. ಸೊ ಡಿಪೆಂಡ್ ಆನ್ ದಿ ಇಂಡಿವಿಜುವಲ್, ಇಟ್ ಡಿಪೆಂಡ್. ನಮ್ಮ ಈ ಮನೋಶಾಸ್ತ್ರ, ಕ್ರೀಡಾ ಮನೋಶಾಸ್ತ್ರದಲ್ಲಿ ನಾವೇನು ಅರ್ಥ ಮಾಡ್ಕೊಂಡಿದೀವಿ, ಮೈಂಡ್ ಇಂದ ಏನಾದ್ರೂ ನಾವು ಬೇಗ ಅವಸರ ಪಟ್ರೆ, ಆಮೇಲೆ ಅವಸರ ಪಟ್ಟರು, ನಾನು ತುಂಬಾ ಅರ್ಜೆಂಟ್ ಆಗಿ ಮಾಡಕ್ ಹೋದಾಗ, ತುಂಬಾ ತಕ್ಷಣ ಬೇಕು ಪ್ರೈಸು, ತಕ್ಷಣ ಮಾಡಿ ಮುಗಿಸ್ಬಿಡ್ಬೇಕು, ತುಂಬಾ ಒತ್ತಡ ಆಗ್ತದೆ, ತಕ್ಷಣ ಮುಗಿಸ್ಬಿಡ್ಬೇಕು, ಈ ತರ ಬಂದಾಗ ಹಾರ್ಟ್ ರೇಟ್ ನೀವು ಹೇಳಿದ್ರೆ ಜಾಸ್ತಿ ಆಗುತ್ತೆ. ಹಾರ್ಟ್ ರೇಟ್ ಜಾಸ್ತಿ ಆದಾಗ ಆಲೋಚನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅರ್ಜೆನ್ಸಿ ಬಂದ್ಬಿಡುತ್ತೆ. ಸೊ ನಾವು ಸ್ಮೂತ್ ಆಗಿ ಮಾಡೋ ಬದಲು ಅರ್ಜೆಂಟ್ ಆಗಿ ಮಾಡಕ್ ಹೋಗ್ತೀವಿ. ಸೊ ಅರ್ಜೆಂಟ್ ಆಗಿ ಮಾಡಕ್ ಹೋದಾಗ ನಿಮ್ಗೆ ಗೊತ್ತು, ಸೈಕ್ಲಿಂಗ್ ಅಲ್ಲಾಗ್ಲಿ ಯಾವುದೇ ಆಟದಲ್ಲಾಗ್ಲಿ ಅದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಕ್ಕಾಗಲ್ಲ. ಸೊ ಫಸ್ಟ್ ಮೈಂಡ್ಗೂ ಹಾರ್ಟ್ಗೂ
ಬಾಡಿಗೂ ತುಂಬಾ ಚೆನ್ನಾಗಿ ಕನೆಕ್ಷನ್ ಇದೆ. ಸೊ ನಮ್ಮ ಮೈಂಡ್ ನ ಕಾಮ್ ಆಗಿ ಇಟ್ಕೋಬೇಕು, ಪಾಸಿಟಿವ್ ಆಗಿ ಇಟ್ಕೊಳ್ಬೇಕು. ಆ ಎಷ್ಟು ಎಲ್ಲ ಆ ಟೈಮಿಂಗ್ ನಾವು ಮಾಡ್ಬೇಕು. ಸೊ ತುಂಬಾ ಯೋಚನೆ ಮಾಡೋದು, ಡೌಟ್ ಮಾಡ್ಕೊಳ್ಳೋದು, ಆತ್ಮವಿಶ್ವಾಸ ಕಮ್ಮಿ ಮಾಡ್ಕೊಳ್ಳೋದು ಮಾಡಿದ್ರೆ ಆಟೋಮೆಟಿಕ್ ಆಗಿ ಅರ್ಜೆನ್ಸಿ ಬಂದು ಒಂಥರ ಸಾಧನೆ ಯಾವಾಗ ರಿಸಲ್ಟ್ ಕಡೆಗೆ ಆಲೋಚನೆ ಬಂದ್ಬಿಡುತ್ತೆ. ಅವಾಗ ನಾವು ಮಾಡೋದನ್ನ ನಾವು ಸರಿಯಾಗಿ ಮಾಡಲ್ಲ. ಸೊ ನೀವೇನ್ ಹೇಳ್ತೀರಾ? ಒಬ್ರು ಸೈಕ್ಲಿಸ್ಟ್ ನೀವು ಪಂದ್ಯಾವಳಿ ಶುರು ಮಾಡಿದಾಗ ನಿಮ್ಗೆ ರಿಸಲ್ಟ್ ಕಡೆನೇ ಆಲೋಚನೆ ಮಾಡ್ತಿರ್ತೀರೋ ಅಥವಾ ನೀವು ನಿಮ್ಮ ಪ್ರೋಸೆಸ್ ಕಡೆ ಗಮನ ಕೊಡ್ತೀರಾ? ನನ್ನ ಪ್ರೋಸೆಸ್ ಮೇಲೆ ಗಮನ ಕೊಡ್ತೀನಿ. ಯಾಕೆ ಪ್ರೋಸೆಸ್ ಮುಖ್ಯ ರಿಸಲ್ಟ್ಗೆ? ಯಾಕಂದ್ರೆ ಆಗ ನಾವ್ ದಿನ ಟ್ರೈನಿಂಗ್ ಮಾಡೋದೇ ಇದ್ರ ಬಗ್ಗೆ ಸರ್. ಯಾವ ತರ ನಾವ್ ಕಾಂಪಿಟೇಷನ್ ಯಾವ ತರ ರೆಡಿ ಆಗ್ಬೇಕು, ಯಾವ ತರ ಇವೆಂಟ್ ರೆಡಿ ಆಗ್ಬೇಕು ಅಂತ. ಸೊ ಆ ಟೈಮಲ್ಲಿ ನಾವು ಯಾವ ತರ ಟ್ರೈನಿಂಗ್ ಅಲ್ಲಿ ಪ್ರೋಸೆಸ್ ಮಾಡ್ಕೊಂಡ್ ಬರ್ತೀವೋ ಅದೇ ತರ ನಾವು ಕಾಂಪಿಟೇಷನ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿದಾಗ ನಮ್ ರಿಸಲ್ಟ್ ಅಲ್ಲೂ ಬರುತ್ತೆ. ಇಲ್ಲಿ ಪ್ರೋಸೆಸ್ ಕಂಟಿನ್ಯೂ ಮಾಡಿ ಅಲ್ಲಿ ಅಂದ್ರೆ ತುಂಬಾ ಎಕ್ಸೈಟ್ಮೆಂಟ್ ಆಗಿ ಸ್ಟ್ರೆಸ್ ಆದಾಗ ಕಷ್ಟ ಆಗುತ್ತೆ ಅದೇ ಪರ್ಫಾರ್ಮೆನ್ಸ್. ಈ ಕಾಂಪಿಟೇಟಿವ್ ಸಿಚುವೇಶನ್ ನ ನೀವು ಪ್ರಾಕ್ಟೀಸ್ ಅಲ್ಲೇ ಕ್ರಿಯೇಟ್ ಮಾಡ್ಕೋತೀರಾ ಅಲ್ವಾ? ಅದರಲ್ಲೇ ಭಾವಿಸ್ಕೊಳ್ತೀರಾ. ಅದಕ್ಕೆ ಸಿಮ್ಯುಲೇಷನ್ ಅಂತ ಹೇಳ್ತೀವಿ ನಾವು. ಪ್ರಾಕ್ಟೀಸ್ ಮಾಡುವಾಗ್ಲೇನೆ ಇದು ಕಾಂಪಿಟೇಷನ್ ಮಾಡ್ತಾ ಇದೀನಿ ಅಂತ ಇಮ್ಯಾಜಿನ್ ಮಾಡ್ಕೊಂಡು ನೀವು ಮಾಡ್ತೀರಾ. ಸೊ ಆ ರೀತಿ ನಿಮ್ಗೆ ಅವಾಗ ಗೊತ್ತಾಗತ್ತೆ ನಿಮ್ ಟೈಮಿಂಗು ಯಾವ ರೀತಿ ಇರಬೇಕು ಅಂತ ಆಲ್ರೆಡಿ ನೀವು ಮೆಂಟಲಿ ಪ್ರಿಪೇರ್ ಆಗ್ತೀರಾ. ವೆರಿ ಗುಡ್. ಓಕೆ. ಅದೇ ನಾನು ಮೊದಲೇ ಅವಾಗ ಕೇಳ್ತಿದ್ದಾಗೆ ಸೈಕ್ಲಿಂಗ್ ಮನಸ್ಸು ಎಲ್ಲಾ ಪರ್ಫಾರ್ಮೆನ್ಸ್ ಅಲ್ಲೂ ಬಹಳ ಮುಖ್ಯ. ಅದರಲ್ಲಿ ಸೈಕ್ಲಿಂಗ್ ಎಷ್ಟು ಮುಖ್ಯ ಮತ್ತೆ ಇವಾಗಲೇ ಮಾತಾಡಿದೀವಿ. ಮತ್ತೆ ನೀವು ಮೆಂಟಲಿ ಹೇಗೆ ಪ್ರಿಪೇರ್ ಆಗ್ತೀರಾ ಪಂದ್ಯಾವಳಿಗಳಿಗೆ? ಮನಸ್ಸಿಗೆ ಎಷ್ಟು ಮುಖ್ಯ ಸೈಕ್ಲಿಂಗ್? ಅಂದ್ರೆ ಎಲ್ಲಾ ಸ್ಪೋರ್ಟ್ಸಿಗೂ ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದ್ರಿಂದ ನಾವ್ ಎಷ್ಟೊಂದ್ ಈವೆಂಟ್ಸ್ ಆಡೋದ್ರಿಂದ ನಮಗೆ ಆ ತರ ಮೈಂಡ್ ಸೆಟ್ ಆಗ್ಬಿಟ್ಟಿರುತ್ತೆ. ಸೊ ಇವಾಗ ಕಾಂಪಿಟೇಷನ್ ಅಲ್ಲಿ ಹೆಂಗ್ ಮಾಡ್ಬೇಕು, ಆಮೇಲೆ ನಮಗೆ ಟ್ರೈನಿಂಗ್ ಸೆಷನ್ಸ್ ಅಲ್ಲೂ ಟ್ರಯಲ್ಸ್ ಅಂತ ಇರುತ್ತೆ. ಸೊ ನಾರ್ಮಲ್ ವೀಕ್ಲಿ ಟ್ರಯಲ್ಸ್, ಮಂತ್ಲಿ ಟ್ರಯಲ್ಸ್ ಅಂತೆಲ್ಲ ಇರುತ್ತೆ ಕ್ಯಾಂಪ್ಸ್ ಅಲ್ಲೆಲ್ಲ. ಸೊ ಅದ್ರಿಂದ ಅಲ್ಲಿ ನಾವು ಕಾಂಪಿಟೇಷನ್ ತರಾನೇ ಓಡಿಸ್ತೀವಿ. ಕಾಂಪಿಟೇಷನ್ ಸರೌಂಡಿಂಗ್ ಹೆಂಗಿರುತ್ತೋ ಹಂಗೆ ನಮ್ಗಲ್ಲಿ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ನಾವು ಆ ಟ್ರಯಲ್ಸ್ ಅಲ್ಲಿ ನಮಗೆ ಬೆಸ್ಟ್ ಕೊಡ್ಬೇಕಿರುತ್ತೆ. ನಮ್ ಕೋಚ್ ಎಷ್ಟು ಟಾರ್ಗೆಟ್ ಕೊಟ್ಟಿರ್ತಾರೋ ಅಷ್ಟಕ್ಕೆ ನಾವು ಹೋಗ್ಬೇಕಾಗತ್ತೆ. ಸೊ ಅದ್ರಿಂದ ನಮಗೆ ಅಲ್ಲಿಂದನೇ ಕ್ರಿಯೇಟ್ ಆಗಿರುತ್ತೆ ನಮ್ ಮೈಂಡ್ ಸೆಟ್ ಹೆಂಗ್ ಇರುತ್ತೆ. ಅವಾಗ ನಾವು ಟ್ರಯಲ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಅವಾಗ ನಮ್ ಕೋಚ್ ಹೇಳ್ತಾರೆ, ಈ ತರ ಮಿಸ್ಟೇಕ್ ಮಾಡಿದೀರಾ, ಇದರಿಂದ ನಿಮಗೆ ಟೈಮ್ ಬರ್ಲಿಲ್ಲ ಅಂತ. ಸೊ ಆ ಮಿಸ್ಟೇಕ್ ನ ನಾವು ನಮ್ ಕಾಂಪಿಟೇಷನ್ಸ್ ಅಲ್ಲಿ ಮಾಡಲ್ಲ. ಈಗ ಒಂದು ಸಿಚುವೇಶನ್ ನಾವು ಇಮ್ಯಾಜಿನ್ ಮಾಡ್ಕೊಂಡ, ನೀವು ಟೀಮಲ್ಲಿ ಇದ್ದೀರಾ ಇಂಟರ್ನ್ಯಾಷನಲ್ ಯಾವ್ದೊಂದು ಕಾಂಪಿಟೇಷನ್ಗೆ. ಸೊ ಮೇ ಬಿ ವರ್ಲ್ಡ್ ಚಾಂಪಿಯನ್ಶಿಪ್ ಇರ್ಬೋದು, ನೀವು ತುಂಬಾ ದಿವಸದ ಕನಸುಗಳದು, ಅಥವಾ ಏಷ್ಯನ್ ಇರ್ಬೋದು, ಅಥವಾ ಕಾಮನ್ವೆಲ್ತ್ ಒಲಿಂಪಿಕ್ಸ್ ಇರ್ಬೋದು. ಸೊ ನಿಮ್ಗೆ ಸೆಲೆಕ್ಟ್ ಆಗಿದ್ದೀರಾ. ಸೊ ಡೆಫಿನೆಟ್ಲಿ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ತುಂಬಾ ಇರುತ್ತೆ, ಹೋಪ್ ತುಂಬಾ ಇರುತ್ತೆ. ಇವಾಗ ನಾವು ಹಾರ್ಡ್ ವರ್ಕ್ ಎಲ್ಲದಕ್ಕೂ ಮುಖ್ಯ ಅಂತ ಹೇಳ್ತಾರೆ. ಆದ್ರೆ ಇದೇನಾಗುತ್ತೆ, ಹೈಯೆಸ್ಟ್ ಲೆವೆಲ್ ಕಾಂಪಿಟೇಷನ್ ಅಂತ ಬಂದಾಗ ಈ ವರ್ಲ್ಡ್ ಹಿಸ್ಟ್ರಿಯಲ್ಲಿ ತುಂಬಾ ರಿಸರ್ಚ್ ಮಾಡಿದ್ದಾರೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ ಅದ್ರ ಬಗ್ಗೆ, ತುಂಬಾ ಇನ್ಸಿಡೆಂಟ್ಸ್ ಇದೆ. ಅಟ್ಲೀಸ್ಟ್ ಏನ್ ಮಾಡ್ತಾರೆ, ಒಂದು ಹಾರ್ಡ್ ವರ್ಕ್ ಮಾಡಲೇಬೇಕು. ಬಿಕಾಸ್ ಹೈಯೆಸ್ಟ್ ಲೆವೆಲ್ ಕಾಂಪಿಟೇಷನ್ ಟೈಮ್ ಅಲ್ಲಿ ಟೂ ಹಾರ್ಡ್ ಟ್ರೈ ಮಾಡ್ತಾರೆ. ಅಂದ್ರೆ ತುಂಬಾ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಟ್ರೈ ಮಾಡಕ್ ಹೋಗ್ತಾರೆ. ನಾನು ಕೇಳೋದು, ಇದು ದೊಡ್ಡ ಕಾಂಪಿಟೇಷನ್ ಅಂತ ಆದ ಮಾತ್ರಕ್ಕೆ ನಾವು ಅಲ್ಲಿ ಹೋಗಿ ಅತಿ ಹೆಚ್ಚು ಎಫರ್ಟ್ ಹಾಕ್ಬೇಕಾ, ಅತಿ ಹೆಚ್ಚು ಥಿಂಕ್ ಮಾಡ್ಬೇಕಾ, ಆ ಕಾಂಪಿಟೇಷನ್ ಅಂತ ಏನೋ ಜಾಸ್ತಿ ಮಾಡಕ್ ಹೋಗ್ಬೇಕಾ, ಏನ್ ಹೇಳ್ತೀವಿ ನೀವು? ಅಥವಾ ಈಗ ಸಪೋಸಿಂಗ್ ನೀವು ಇವಾಗ ಇಮ್ಯಾಜಿನಿಂಗ್ ನೀವು ಆ ಕಾಂಪಿಟೇಷನ್ ಇದ್ದೀರಾ ಅಂತ, ಅಲ್ಲಿ ಇವಾಗ ನಿಮ್ಗೆ ಮೆಡಲ್ ಬರುತ್ತೆ ಅಂತ ಗ್ಯಾರಂಟಿ ಮಾಡ್ಕೋಬೇಕಾದ್ರೆ ನೀವು ಅತಿ ಹೆಚ್ಚು ಥಿಂಕ್ ಮಾಡಿ ಅತಿ ಹೆಚ್ಚು ಅಲ್ಲಿ ಎಫರ್ಟ್ ಹಾಕಕ್ ಹೋಗ್ತೀರಾ, ಯಾವ ರೀತಿ ಮೆಡಲ್ ಬರುತ್ತೆ ಸಾಧ್ಯ? ಅಂದ್ರೆ ಥಿಂಕಿಂಗ್ ಅಲ್ಲಿ ತುಂಬಾ ಜಾಸ್ತಿ ಥಿಂಕ್ ಮಾಡ್ಬಾರ್ದು. ನಾವು ನಮ್ ಮೈಂಡ್ ನ ಕಾಮ್ ಆಗಿ ಇಟ್ಕೊಂಡು ಆ ಕಾಂಪಿಟೇಷನ್ ನಾವ್ ಆಡ್ಬೇಕಾಗುತ್ತೆ. ಆದ್ರೆ ನಾರ್ಮಲ್ ಪ್ರಾಕ್ಟೀಸ್ಗಿಂತ ನಾವ್ ಎಫರ್ಟ್ ಹಾಕ್ಬೇಕಾಗುತ್ತೆ ಕಾಂಪಿಟೇಷನ್. ಆಗ ಇನ್ನೂ ಚೆನ್ನಾಗೂ ಬರ್ಬೋದು ಟೈಮಿಂಗ್. ಆದ್ರೆ ಅತಿ ಹೆಚ್ಚಾಗಿ ಥಿಂಕಿಂಗ್ ಮಾಡ್ಬಾರ್ದು. ಎಫರ್ಟ್ ಅಂತೂ ಟ್ರೈನಿಂಗ್ ಇಂತ ಜಾಸ್ತಿ ಕಾಂಪಿಟೇಷನ್ ಅಲ್ಲಿ ಹಾಕ್ಲೇಬೇಕು. ತುಂಬಾ ಅಥ್ಲೀಟ್ಸ್ ದೊಡ್ಡ ಕಾಂಪಿಟೇಷನ್ ಅಂದ ತಕ್ಷಣ ತುಂಬಾ ಥಿಂಕ್ ಮಾಡಿ ಜಾಸ್ತಿ ಅಲ್ಲಿ ಹೋಗಿ ಜಾಸ್ತಿ ಎಫರ್ಟ್ ಹಾಕಕ್ ಹೋಗಿರ್ತಾರೆ. ಈ ತರ ಹೋಗಿ ಅವರ ಪರ್ಫಾರ್ಮೆನ್ಸ್ ಡೌನ್ ಆಗಿರೋ ಇನ್ಸಿಡೆಂಟ್ಸ್ ತುಂಬಾ ಇದೆ ನಮ್ಮ ರೆಕಾರ್ಡ್ ಅಲ್ಲಿ. ಅಲ್ಲಿ ದೊಡ್ಡ ಕಾಂಪಿಟೇಷನ್ ತಕ್ಷಣ ಏನೋ ದೊಡ್ಡದಾಗಿ ಎಫರ್ಟ್ ಹಾಕಕ್ ಹೋಗೋದು, ತುಂಬಾ ಮೈಂಡ್ ಯೂಸ್ ಮಾಡಕ್ ಹೋಗೋದು ಮಾಡಿರ್ತಾರೆ. ಅದು ಒಳ್ಳೇದಾ ಇಲ್ವಾ? ಆಕ್ಚುಲಿ ಏನ್ ಮಾಡ್ಬೇಕು? ಈಗ ಪ್ರಿಪರೇಷನ್ ಆಯ್ತು ನಿಮ್ ಪ್ರಕಾರ, ಅಲ್ಲಿ ಹೋದಾಗ ಏನ್ ಮಾಡ್ಬೇಕು?
ಅದು ದೊಡ್ಡ ಕಾಂಪಿಟೇಷನ್, ಇನ್ನೇನು ಶುರು ಆಗುತ್ತೆ ದೊಡ್ಡ ಕಾಂಪಿಟೇಷನ್, ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡಬೇಕು? ಅಂದ್ರೆ ಇವಾಗ ಕಾಂಪಿಟೇಷನ್ ಇನ್ನೇನ್ ಸ್ಟಾರ್ಟ್ ಆಗುತ್ತೆ ಅನ್ನೋ ನಾವ್ ಹೆಂಗ್ ಹೋಗ್ತೀವಿ ಅಂದ್ರೆ ಇನ್ನೇನ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಅನ್ನೋಕ್ಕಿಂತ 3 hours ಮುಂಚೆ ನಾವ್ ಅಲ್ಲಿ ಇರ್ತೀವಿ. ಸೊ ಅದಾದ್ಮೇಲೆ ನಮ್ ಮೈಂಡ್ ಸೆಟ್ ನಾವ್ ಬ್ರೀತಿಂಗ್ ಎಕ್ಸರ್ಸೈಸ್ ಎಲ್ಲ ಮಾಡಿ, ಸ್ಟ್ರೆಚಿಂಗ್ ಮಾಡಿ ಎಲ್ಲ ನಮ್ ಬಾಡಿನ ನಮ್ ಮೈಂಡ್ ನೆಲ್ಲ ಸೆಟ್ ಮಾಡ್ಕೊತೀವಿ. ಇನ್ನೂ ಏನಾದ್ರು ಅಂದ್ರೆ ಸ್ಟ್ರೆಸ್ ಏನಾದ್ರು ಜಾಸ್ತಿ ಆಗ್ತಿದೆ ಅನ್ನೋದು ನಾವು ಮ್ಯೂಸಿಕ್ ಕೇಳಿಸ್ಕೊತೀವಿ. ಸೊ ದಟ್ ನಮ್ ಹಾರ್ಟ್ ರೇಟ್, ನಮ್ ಮೈಂಡ್ ಸೆಟ್ ಎಲ್ಲ ಒಂದ್ ಕಡೆ ಫಿಕ್ಸ್ ಆಗಿರ್ಲಿ ಅಂತ. ಆಮೇಲೆ ನಮ್ ವಾರ್ಮ್ ಅಪ್ ಸ್ಟಾರ್ಟ್ ಮಾಡ್ತೀವಿ. ಆದ್ರೆ ಜಾಸ್ತಿ ಓವರ್ ಥಿಂಕಿಂಗ್ ಇಂದ ಅದೇ ಟೈಮಿಂಗ್ ಬರಕ್ಕಾಗಲ್ಲ. ಯಾಕಂದ್ರೆ ನಮ್ ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ಟಿದೆ ಓವರ್ ಥಿಂಕಿಂಗ್ ಇಂದ. ಬ್ರೈನ್ ಇಂದ ಹಾರ್ಟ್ ರೇಟು ಜಾಸ್ತಿ ಆಗ್ಬಿಟ್ಟಿರುತ್ತೆ. ಸೊ ಇಲ್ಲೇ ಜಾಸ್ತಿ ಎನರ್ಜಿ ವೇಸ್ಟ್ ಆಗ್ಬಿಟ್ಟಿರುತ್ತೆ. ಸೊ ಎಫರ್ಟ್ ಅಂತೂ ಹಾಕ್ಬೇಕಾಗುತ್ತೆ, ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಇದು ಕಾಂಪಿಟೇಷನ್ ನಾವು ಮಾಡಿದ ಪ್ರಾಕ್ಟೀಸಿಗಿಂತ ಎಕ್ಸ್ಟ್ರಾ ಎಫರ್ಟ್ ಅಂತ ಹಾಕ್ಬೇಕಾಗುತ್ತೆ. ಆದ್ರೆ ಜಾಸ್ತಿ ಮೈಂಡ್ ಸೆಟ್ ಡಿಸ್ಟರ್ಬ್ ಮಾಡೋದ್ರಿಂದ ಓವರ್ ಥಿಂಕಿಂಗ್ ಇಂದ ಆ ಕಾಂಪಿಟೇಷನ್ ಹಾಳಾಗಿ ಟೈಮಿಂಗ್ ಬರ್ತಿರ್ಬೋದು. ನಿಮ್ಗೆ ಏನ್ ಗೊತ್ತಿದೆಯೋ ಅದು ಮಾಡ್ಬೇಕು. ನೀವು ಆಲ್ರೆಡಿ ಆ ಕಾಂಪಿಟೇಷನ್ಗೆ ಪ್ರಿಪೇರ್ ಆಗಿ, ಆ ಟೈಮಿಂಗ್ಸ್ಗೂ ಪ್ರಿಪೇರ್ ಆಗಿದ್ದೀರಾ, ಇಂಟರ್ನ್ಯಾಷನಲ್ ಟೈಮಿಂಗ್ಸ್ ಪ್ರಿಪೇರ್ ಆಗಿದ್ದೀರಾ, ಅದನ್ನ ನಿಮ್ಗೆ ಏನ್ ಗೊತ್ತಿದೆಯೋ ಅದನ್ನ ನೀವು ಮಾಡ್ಬೇಕು ಅಲ್ವಾ? ಸೊ ಎಕ್ಸಸ್ ಆಗಿ ಏನೋ ಮಾಡಕ್ ಹೋಗಿ ಕಾಂಪಿಟೇಷನ್ ಅಂತ ಹಾಳು ಮಾಡ್ಕೋಬಾರ್ದು ಅಂತ ಹೇಳ್ತೀವಿ. ವೆರಿ ಗುಡ್, ವೆರಿ ಓಕೆ. ಈಗ ನಿಮ್ಮ ಸಾಧಾರಣ ನಿಮ್ಮ ಸೆಲ್ಫ್ ಬಿಲೀಫ್ ಹೇಗಿರುತ್ತೆ? ಹೌ ಮಚ್ ಡು ಯು ಬಿಲೀವ್ ಇನ್ ಯುವರ್ ಸೆಲ್ಫ್? ಅಂದ್ರೆ ಸೆಲ್ಫ್ ಬಿಲೀಫ್ಗೂ ಆತ್ಮವಿಶ್ವಾಸಕ್ಕೂ ಬಹಳ ಹತ್ರ ನಂಟು, ಎರಡು ಒಂದೇ ಅಂತಾನೆ ಹೇಳ್ತೀವಿ ನಾವು. ಸೊ ಬಿ ಕಾನ್ಫಿಡೆಂಟ್ ಅಂತೀವಿ, ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತೀವಿ. ಸೊ ಅದೇ ನಿಮ್ದು ಹೇಗಿರುತ್ತೆ ಸೆಲ್ಫ್ ಬಿಲೀಫ್? ನಾನ್ ತುಂಬಾ ಓವರ್ ಕಾನ್ಫಿಡೆಂಟ್ ಆಗೂ ಇರಲ್ಲ, ನಾರ್ಮಲ್ ಆಗೇ ಇರ್ತೀನಿ. ಅಂದ್ರೆ ನನ್ ಮೈಂಡ್ ಸೆಟ್ ಅಲ್ಲಿ ಇರೋದು ನನ್ ಬೆಸ್ಟ್ ಕೊಡ್ಬೇಕು ಈ ಕಾಂಪಿಟೇಷನ್. ನಾನು ಏನ್ ಟ್ರೈನಿಂಗ್ ಮಾಡಿದ್ನೋ ಅದಕ್ಕಿಂತ ಒಂದ್ ಸ್ವಲ್ಪ ಬೆಸ್ಟ್ ಆಗಿ ಕೊಡ್ಬೇಕು ಈ ಟೈಮಿಂಗ್ ಅಂತ ಸೆಟ್ ಮಾಡ್ಕೊಂಡು. ಓಕೆ, ಸಾಧಾರಣ ಯಾವ್ದಾದ್ರು ಒಂದು ಕಾಂಪಿಟೇಷನ್ ಅಲ್ಲಿ ಅನ್ಕೊಂಡಿದ್ ಪರ್ಫಾರ್ಮೆನ್ಸ್ ಬರ್ದಿದ್ರೆ ಆ ಆ ರಿಸಲ್ಟ್ ನ ಹೇಗೆ ತಗೊಳ್ತೀವಿ? ಆಗ ಇನ್ನೂ ಖುಷಿ ಆಗುತ್ತೆ ಸರ್. ಅಂದ್ರೆ ನಾನ್ ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗ್ ಬಂದಿದೆ, ಸೊ ಇನ್ನೂ ನಾನ್ ಚೆನ್ನಾಗ್ ಮಾಡ್ಬೋದು ಅಂತ ಮೈಂಡ್ ಸೆಟ್. ಬರ್ದಿದ್ರೆ ಅನ್ಕೊಂಡಿದ್ದಷ್ಟು ಬರ್ದಿದ್ರೆ ಬರ್ದಿದ್ದಾಗ ಸ್ವಲ್ಪ ಬೇಜಾರ್ ಆಗೇ ಆಗುತ್ತೆ ಸರ್. ಯಾವ್ದೇ ಅಥ್ಲೆಟಿಕ್ ಆದ್ರೂ ಅಷ್ಟೇ ಬೇಜಾರಾಗ. ಸೊ ಅದನ್ನ ನಾವು ಸ್ಪೋರ್ಟಿವ್ ಆಗಿ ತಗೊಂಡು ನೆಕ್ಸ್ಟ್ ಕಾಂಪಿಟೇಷನ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಟ್ರೈ ಮಾಡ್ಬೇಕು. ಅದು ಚಾಲೆಂಜ್ ಕೊಡುತ್ತೆ ನಿಮ್ಗೆ, ಚಾಲೆಂಜ್ ಆಗಿ ತಗೋಬೇಕು. ಎಕ್ಸಲೆಂಟ್, ವೆರಿ ಗುಡ್. ಈ ಮೆಂಟಲ್ ಟಫ್ನೆಸ್ ಅನ್ನೋ ಪದ ಕೇಳಿದ್ದೀರಾ? ಮೆಂಟಲ್ ಗಟ್ಟಿ ಮನಸ್ಸು ಅಂತರ. ಹಾ ಹೇಳಿದ್ದೀನಿ. ಅದು ನಿಮ್ ಸೈಕ್ಲಿಂಗ್ ಅಲ್ಲಿ ಎಷ್ಟು ಇಂಪಾರ್ಟೆಂಟು. ಮೆಂಟಲ್ ವೀಕ್ನೆಸ್ ಅಂದ್ರೆ ಏನು ಸೈಕ್ಲಿಂಗ್ ಅಲ್ಲಿ, ಮೆಂಟಲ್ ಟಫ್ನೆಸ್ ಅಂದ್ರೆ ಏನು, ಎಷ್ಟು ಇಂಪಾರ್ಟೆಂಟು? ಯಾಕಂದ್ರೆ ಎಂಡ್ಯೂರೆನ್ಸ್ ಅನ್ನೋ ಪದ ಉಪಯೋಗಿಸಿದಾರ ನೀವು. ಆ ಎಂಡ್ಯೂರೆನ್ಸ್ ಅನ್ನೋ ವಿಚಾರ ಬಂದಾಗ ಮೆಂಟಲಿ ವೀಕ್ ಇದ್ರೆ ನಾವು ಎಂಡ್ಯೂರ್ ಮಾಡಕ್ಕಾಗಲ್ಲ ಅಲ್ವಾ? ಸೊ ಈ ಮೆಂಟಲ್ ದೃಢತೆ, ಮಾನಸಿಕ ದೃಢತೆ, ಮಾನಸಿಕ ಗಟ್ಟಿತನ, ಮನಸ್ಸಿನ ಅದು ಮೆಂಟಲ್ ಟಫ್, ಇದಕ್ಕೆ ಇದು ಎಷ್ಟು ಮುಖ್ಯ ನಿಮ್ ಸೈಕ್ಲಿಂಗ್ ಅಲ್ಲಿ? ಅಂದ್ರೆ ನಮಗೆ ಈ ತರ ಗ್ರೂಪ್ ಇವೆಂಟ್ಸ್ ಎಲ್ಲ ಇರುತ್ತೆ ಸರ್. ಅಂದ್ರೆ ನಾವ್ ಮೆಂಟಲಿ ವೀಕ್ ಇದ್ದಾಗ ನಾವ್ ಅದ್ರಲ್ಲಿ ಬೀಳೋ ತರನು ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನಮ್ ಟ್ರ್ಯಾಕ್ ಅಲ್ಲಿ ಓಡಿಸ್ಬೇಕಾಗತ್ತೆ, ಆಮೇಲೆ ನಮಗ್ ಬ್ರೇಕ್ ಇರಲ್ಲ. ಸೊ ಅದ್ರಿಂದ ನಾವೇನಾದ್ರು ಮೆಂಟಲಿ ವೀಕ್ ಇದ್ದಾಗ ನಾವ್ ಆ ಇವೆಂಟ್ಸ್ ಅಲ್ಲಿ ಬೀಳಬಹುದು. ಸೊ ಬಿದ್ದಾಗ ನಮ್ ಇಂಜುರಿನೂ ಜಾಸ್ತಿ ಆಗ್ಬೋದು. ಸೊ ಮೆಂಟಲಿ ನಾವು ಫಿಟ್ ಇರ್ಬೇಕು. ಫಿಟ್ ಹೆಂಗ್ ಆಗ್ತೀವಿ ಅಂದ್ರೆ ನಾವು ಜಾಸ್ತಿ ಚೆನ್ನಾಗಿ ಟ್ರೈನಿಂಗ್ ಮಾಡೋದ್ರಿಂದ, ಡೆಡಿಕೇಟಿವ್ ಆಗಿರೋದ್ರಿಂದ, ನಾವು ಫೋಕಸ್ ಮಾಡೋದ್ರಿಂದ ನಾವು ಮೆಂಟಲಿ ಫಿಟ್ ಆಗ್ತೀವಿ. ಸೊ ನಾವು ಕಾಂಪಿಟೇಷನ್ ಇನ್ನೂ ಚೆನ್ನಾಗಿ ಆಡ್ಬೋದು. ನೀವು ಟ್ರೈನ್ ಮಾಡುವಾಗ ನಿಮ್ಗೆ ಅಲ್ಲಿ ಮೆಂಟಲ್ ಟಫ್ನೆಸ್ ಬಂದೇ ಬರುತ್ತೆ, ಅಲ್ಲಿ ಬಹಳ ಮುಖ್ಯ. ಅಲ್ಲಿ ಯಾವಾಗ ಅಂದ್ರೆ ನೀವು ಎಕ್ಸಸ್ ಲೋಡ್ ತಗೊಳ್ತೀರಲ್ಲ, ಸೊ ಹೈಯೆಸ್ಟ್ ಲೆವೆಲ್ ಕಂಪ್ಲೀಟ್ ಮಾಡುವಾಗ ಎಕ್ಸಸ್ ಲೋಡ್ ತಗೊಳ್ತೀರಾ. ಎಕ್ಸಸ್ ಲೋಡ್ ತಗೊಂಡಾಗ ಸುಸ್ತಾಗ್ಬೋದು, ಎಂಡ್ಯೂರೆನ್ಸ್ ಕಮ್ಮಿ ಆಗ್ಬೋದು, ಫೆಟಿಗ್ ಆಗ್ಬೋದು ಅಲ್ವಾ? ಫೆಟಿಗ್ ಆಗ್ಬೋದು. ಮಸಲ್ಸ್ಗೆನು ಇಂಜುರಿ ಅಲ್ಲ, ಮಸಲ್ಸ್ ಕೂಡ ಟೈರ್ ಆಗ್ಬೋದು, ಮಸಲ್ಸ್ ವೀಕ್ನೆಸ್ ಆಗ. ಇಲ್ಲಿ ಮೆಂಟಲ್ ಟಫ್ನೆಸ್ ಮುಖ್ಯ ಅಲ್ವಾ? ಹೌದು ಸರ್. ಹೇಗೆ, ಯಾವ ರೀತಿ? ಸಪೋಸಿಂಗ್ ಲೋಡ್ ಜಾಸ್ತಿ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸುಸ್ತು ಅನ್ಸುತ್ತೆ, ನೋವು ಬರ್ಬೋದು, ಪೇನ್ ಬರ್ಬೋದು. ಇಲ್ಲಿ ಮೆಂಟಲ್ ಟಫ್ನೆಸ್ ಹೆಂಗ್ ಸಹಾಯ ಮಾಡುತ್ತೆ ನಿಮ್ಗೆ? ಹೆಂಗೆ ಅಂದ್ರೆ ನಾವು ಮೆಂಟಲಿ ಅವಾಗ ನಾವು ಫಿಟ್ ಇದೆ ಅಂದ್ರೆ ನಾವು ಆ ಚಾಲೆಂಜ್ ನಾವು ತಗೋತೀವಿ, ನಾವು ಮಾಡ್ಬೋದು ಅಂತ ಇದ್ದಾಗ ಅದನ್ನು ನಾವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ನನಗೇನಾದ್ರು ಅದರಲ್ಲೆಲ್ಲ ಟೇರ್ ಆದಾಗ ಒಂದಿನ ಆದ್ಮೇಲೆ ನಾವು ಕನ್ಸ್ಯೂಮ್ ಆಫ್ ಫುಡ್ ಕ್ಲೀನ್ ಆಗಿ ಕನ್ಸ್ಯೂಮ್ ಮಾಡಿದಾಗ, ಪ್ರೋಟೀನ್ಸ್ ಎಲ್ಲ ತಗೊಂಡಾಗ, ಸೊ ಅದು ಸರಿ ಹೋಗ್ಬಿಡುತ್ತೆ, ರಿಕವರಿ ಆಗುತ್ತೆ ಡೇ ಟು ಡೇ. ಈ ಮೆಂಟಲಿ ವೀಕ್ ಇರೋ ಪರ್ಸನ್ ಎಕ್ಸಸ್ ಲೋಡ್ ತಗೊಳಕ್ ಆಗಲ್ಲ ಅನ್ಕೊಳ್ತಾನೆ.
ನಮ್ ಈ ತಡ್ಕೊಳಕ್ ಆಗ್ತಾ ಇಲ್ಲ, ಬೇಗ ಬಿಟ್ಬಿಡ್ತಾರೆ. ಅದೇ ಡಿಫ್ರೆನ್ಸ್. ಮೆಂಟಲಿ ಟಫ್ ಪರ್ಸನ್ಗೂ ವೀಕ್ ಪರ್ಸನ್ ಏನ್ ಡಿಫ್ರೆನ್ಸ್ ಅಂದ್ರೆ, ವೀಕ್ ಪರ್ಸನ್ ನನ್ ಕೈಲಿ ಆಗಲ್ಲಪ್ಪ ಎಕ್ಸಸ್ ಲೋಡ್ ತಗೊಳಕ್ಕೆ ಅಂತ, ತುಂಬಾ ಸುಸ್ತಾಗತ್ತೆ, ಕಾಲ್ ನೋವು ಬರುತ್ತೆ, ಬಾಡಿ ಪೇನು, ಟೈರ್ಡ್ನೆಸ್, ಇದು ತಗೊಳಕ್ ಆಗಲ್ಲ ನನ್ನ ಕೈಲಿ ಅಂತ ಬಿಟ್ಬಿಡ್ತಾರೆ. ಜನರಲ್ ಆಗಿ ನಾವು ಕ್ಲಾಸಿಫೈ ಮಾಡಿದ್ರೆ ವೀಕ್ ಪೀಪಲ್ ಬಿಡ್ತಾರೆ, ಟಫ್ ಪೀಪಲ್ ತಗೊಳ್ತಾರೆ. ಏನೇ ಆದ್ರೂ ನಾನು ಮಾಡ್ತೀನಿ ಅಂತ ಎಷ್ಟೇ ಇದಾದ್ರೂ ಬೇರ್ ಮಾಡ್ತಾರೆ. ಕರೆಕ್ಟಾ? ಜನರಲ್ ಡೆಫಿನೇಷನ್ ಆಫ್ ಮೆಂಟಲ್ ಅಲ್ವಾ? ಓಕೆ, ವೆರಿ ಗುಡ್. ರೈಟ್. ಈಗ ಆಲ್ಮೋಸ್ಟ್ ನಾವು ಕಾರ್ಯಕ್ರಮ ಕಡೆ ಹಂತಕ್ಕೆ ಬಂದಿದ್ದೀವಿ. ನಿಮ್ ಫಾದರ್ ಬರ್ಲಿಲ್ಲ ಇನ್ನು ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ನಮ್ಮ ಕೀರ್ತಿಯವರ ತಂದೆಯವರ ಅಂತ ರಂಗಸ್ವಾಮಿ ಅವರು, ತಾವು ಅವರು ಕೂಡ ಈ ಕ್ರೀಡಾ ಮನೋಭಾವದಲ್ಲಿ ಬೆಳೆದವರು. ಅಷ್ಟು ಶೂರಿನಿಂದಲೇ ಅವರು ಬೇರೆ ಬೇರೆ ಆಟಗಳನ್ನ ಆಡಿ ಅವರು ಕಡೆಗೆ ವೇಟ್ ಲಿಫ್ಟಿಂಗ್ ಅನ್ನು ಚುನಾಯಿಸಿದ್ರು. ಅವರು 3 ನ್ಯಾಷನಲ್ ಗೇಮ್ಸ್ ಅಲ್ಲಿ ಭಾಗವಹಿಸಿದ್ದಾರೆ. ಕರ್ನಾಟಕ ಸ್ಟೇಟ್ ವೇಟ್ ಲಿಫ್ಟಿಂಗ್ ಟೀಮ್ ಅಲ್ಲೂ ಕೂಡ ಇದ್ರು. ಮತ್ತೆ ಕರ್ನಾಟಕ ಸ್ಟೇಟ್ ಟೀಮ್ ಕಾಂಪಿಟೇಷನ್ ಅಲ್ಲಿ ಚಿನ್ನ ತಗೊಂಡಿದ್ದಾರೆ. ಸೌತ್ ಇಂಡಿಯಾ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಕಂಚು ತಗೊಂಡಿದ್ದಾರೆ. ಅವರು BSF ಪೊಲೀಸ್ ಪ್ಯಾರಾಮಿಲಿಟರಿ ಫೋರ್ಸ್ ನಲ್ಲಿ ಕೂಡ ಕೆಲಸ ಮಾಡಿದ್ರು. ಅಲ್ಲಿನ ರೆಸ್ಲಿಂಗ್ ಟೀಮ್ ಅಲ್ಲಿ ಕೂಡ ಅವರು ಇದ್ರು. ಇವಾಗ ಅವರ ರಿಟೈರ್ಮೆಂಟ್ ನಂತರ ಈ ಶೇಷಾದ್ರಿಪುರಂ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಆಗಿದ್ದಾರೆ. ಮತ್ತು ಅವರು ಸುಮಾರು 30 ಸೈಕ್ಲಿಸ್ಟ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ. ದಟ್ ಆಲ್ಸೋ ಇನ್ಕ್ಲೂಡ್ಸ್ ಕೀರ್ತಿ, ಈಸ್ ಓನ್ ಡಾಟರ್. ಸೊ ರಂಗಸ್ವಾಮಿ ಅವರು ಬರಬೇಕಿತ್ತು, ಕಾರ್ಯಕ್ರಮಕ್ಕೆ ಬಂದಿಲ್ಲ. ಸೊ ಅವ್ರಿಗೂ ಕೂಡ ಅಭಿನಂದನೆಗಳು. ಅವರ ಕ್ರೀಡಾ ಲೋಕಕ್ಕೆ ಮಾಡಿರೋ ಸೇವೆ ಮತ್ತು ಕೀರ್ತಿಗೆ ಕೊಡ್ತಿರ್ತಕ್ಕಂಥ ಒಂದು ಪ್ರೋತ್ಸಾಹ ಖಂಡಿತ ನಮ್ಮ ಕರ್ನಾಟಕಕ್ಕೂ ಭಾರತಕ್ಕೂ ಹೆಚ್ಚಿನ ಕೀರ್ತಿ ಮತ್ತು ಇದು ಬರುತ್ತೆ ಅಂತ ನಾವು ಆಶಯಿಸ್ತಾ ಇದ್ದೀವಿ. ಮತ್ತೆ ಅವ್ರು ಕೂಡ ಅಭಿನಂದನೆಗಳು. ಮತ್ತು ಕೀರ್ತಿ, ಇದೊಂದು ಪ್ರಶ್ನೆ, ಸೈಕ್ಲಿಂಗ್ ಎಷ್ಟು ಒಂದು ದುಬಾರಿ ಅಂತ ನಾನು ಕೇಳ್ತಾ ಇದ್ದೀನಿ. ನಿಮ್ಮ ಸೈಕಲ್ಗಳು ಎಷ್ಟಾಗತ್ತೆ, ಮತ್ತೆ ಎಷ್ಟು ಎಕ್ಸ್ಪೆನ್ಸಿವ್ ನಿಮ್ಮ ಸದಾ ಟ್ರೈನಿಂಗಿಗೆ ಮತ್ತೆ ಟ್ರಾವೆಲ್ಗೆ, ಇದೆಲ್ಲ ಎಷ್ಟು ಖರ್ಚುಗಳಾಗತ್ತೆ? ಎಲ್ಲ ಕಾಮನ್ ಮ್ಯಾನ್ ಯಾರು ಬೇಕಾದ್ರೂ ಅದಕ್ಕೆ ಭಾಗವಹಿಸಬಹುದಾ ಅಂತ? ಓಕೆ. ಅಂದ್ರೆ ಸೈಕ್ಲಿಂಗ್ ಅನ್ನೋದು ತುಂಬಾ ಕಾಸ್ಟ್ಲಿ ಇವೆಂಟ್ ಸರ್. ಯಾಕೆಂದ್ರೆ ನಮಗೆ ಕಾರ್ಬನ್ ಫ್ರೇಮ್, ಅಂದ್ರೆ ನಾವು ದಿನದಿಂದ ದಿನಕ್ಕೆ ನಾವು ಅಂದ್ರೆ ಚೆನ್ನಾಗಿ ಎಕ್ವಿಪ್ಮೆಂಟ್ಸ್ ತಗೋಬೇಕಾಗತ್ತೆ ಬೇರೆ ಲೆವೆಲ್ ಕಾಂಪಿಟೇಷನ್ ಆಡಕ್ಕೆಲ್ಲ. ಸೊ ಆದ್ರಿಂದ ನಮಗೆ ಫ್ರೇಮ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಆಗುತ್ತೆ. ಕಾರ್ಬನ್ ಫ್ರೇಮ್ಸ್ ಅಂದ್ರೆ 3 to 4 lakhs ಆಗುತ್ತೆ ಸರ್ ಬರೀ ಫ್ರೇಮಿಗೆ. ವೀಲ್ಸ್ ಅಂದ್ರೆ ಡಿಸ್ಕ್ ವೀಲ್ಸ್ ಅಂತ ಬರುತ್ತೆ. ಸೊ ಒನ್ ಪೇರ್ ಅಂದ್ರೆ 2 ವೀಲ್ಸ್ ಫ್ರಂಟ್ ಅಂಡ್ ಬ್ಯಾಕಿಗೆ 4 to 5 lakhs ಆಗ್ಬೋದು. ಸೊ ತುಂಬಾ ಕಾಸ್ಟ್ಲಿ ಇವೆಂಟ್ ಇದೆ ಸರ್ ಸೈಕ್ಲಿಂಗ್ ಅನ್ನೋದು. ಸೊ ಅದಕ್ಕೆ ಡಯಟಿಗೂ ಅಷ್ಟೇ, ನಾವು ಡಯಟ್ ಮೇಂಟೈನ್ ಮಾಡಕ್ಕೆ ಎಕ್ಸ್ಟ್ರಾ ದುಡ್ಡು ಹಾಕ್ಬೇಕಾಗುತ್ತೆ. ಸೊ ಸ್ವಲ್ಪ ದುಬಾರಿನೇ. ಅದಕ್ಕೆ ಪೇರೆಂಟ್ಸ್ ಸಪೋರ್ಟ್ ಇರ್ಬೇಕು, ಮತ್ತೆ ಕೋಚಸ್ ಸಪೋರ್ಟ್ ಇದ್ರೆ ಇನ್ನೂ ಮೇಲ್ ಹೋಗ್ಬೋದು ನಾವು, ಅಷ್ಟೇ ಇನ್ನು ಮುಂದೆ ಹೋಗಿ ಇನ್ನೂ ಚೆನ್ನಾಗಿ ಮಾಡ್ಬೋದು. ಸಪೋರ್ಟ್ ಸಿಗ್ತಾ ಇದೆಯಾ? ಫೈನಾನ್ಷಿಯಲ್ ಸಪೋರ್ಟ್, ಸ್ಪಾನ್ಸರ್ಶಿಪ್ ಏನಾದ್ರು ಸಿಕ್ಕಿದ್ಯಾ? ಸ್ಪಾನ್ಸರ್ಶಿಪ್ ಅಂತ ಏನಿಲ್ಲ ಸರ್, ನನ್ನ ಅಪ್ಪನೇ ಎಲ್ಲ ಬೇರ್ ಮಾಡ್ತಿದ್ರು. ಇಲ್ಲಿ ತನಕ ನಾನು ಅಚೀವ್ಮೆಂಟ್ ಮಾಡಿದೆಲ್ಲ ನನ್ನ ಅಪ್ಪನೇ ಬೇರ್ ಮಾಡಿರೋದು. ಸೊ ಮೇನ್ ಆಗಿ ನನ್ನ ಅಪ್ಪ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಅದರಿಂದ ನಾನು ಇಲ್ಲಿ ತನಕ ರೀಚ್ ಆಗಿದೆ. ನೀವು ಸಾಧನೆ ಮಾಡಿದಾಗ ಸ್ಪಾನ್ಸರ್ಸ್ ನಿಮ್ಮಿಂದಾನೇ ಹುಡ್ಕೊಂಡ್ ಬರ್ತಾರೆ. ಏನಾಗುತ್ತೆ ಅಂದ್ರೆ ಈ ಹಂತದವರೆಗೂ ನಾವು ಸ್ಪಾನ್ಸರ್ಸ್ ಹಿಂದೆ ಹೋಗ್ತಾ ಇರ್ತೀವಿ. ನೀವು ಅಚೀವ್ಮೆಂಟ್ ಮಾಡ್ಬಿಟ್ರೆ ಒಂದ್ಸತಿ ಅವ್ರು ನಿಮ್ಮಿಂದ